ಆತ್ಮದ ಮೂಲ ಸ್ವಭಾವ ಏನು? ಶವ ಸಂಸ್ಕಾರದ ಬಗ್ಗೆ ತಿಳಿಸಿಕೊಡಿ. ಅನ್ನದ ಋಣ ತೀರಿಸಲೇಬೇಕಾ? ವೇದಗಳ ಪುಸ್ತಕಗಳು ಎಲ್ಲಿ ಸಿಗತ್ತೆ, ಎಲ್ಲಿ ಕೊಂಡುಕೋಬಹುದು? ದ್ವೈತ, ಅದ್ವೈತ ಮತ್ತು ವಿಶಿಷ್ಟಾದ್ವೈತಗಳ ಡಿಸ್ಟಿಂಗ್ವಿಷ್ ಮಾಡಬಹುದಾ? ಅಂದರೆ ಆ ಮೂರುಗಳನ್ನು ಪ್ರತ್ಯೇಕಿಸಬಹುದಾ ನೀವು ಅಂತ ಕೇಳಿದ್ದಾರೆ. ಸೋಲ್ ಕಾಂಟ್ರಾಕ್ಟ್ ಅಂದರೆ ಆತ್ಮದ ಒಪ್ಪಂದವನ್ನು ಮುರಿಬಹುದಾ ಅಥವಾ ಬದಲಾಯಿಸಬಹುದಾ ಅಂತ. ಮನುಷ್ಯನ ಮನಸ್ಸು ಎಲ್ಲಿರುತ್ತೆ? ಹಾಗೆ ಮಾನಸಿಕ ರೋಗಗಳು ಎಲ್ಲಿಂದ ಬರುತ್ತೆ? ಅದಕ್ಕೇನಾದರೂ ಶಾಶ್ವತ ಪರಿಹಾರ ಇದೆಯಾ? ಆತ್ಮ ಎಲ್ಲಿರುತ್ತೆ? ಆತ್ಮವನ್ನು ನಾವು ನೋಡಬಹುದಾ? ಇವೆಲ್ಲದಕ್ಕೂ ಇವತ್ತು ಉತ್ತರ ಏನು ಅನ್ನೋದನ್ನು ನೋಡೋಣ. ನಮಸ್ಕಾರ, ನಮ್ಮ ಪರಂಪರಾಗೆ ಸ್ವಾಗತ. ಕಾಂತರಾಜ್ ಅನ್ನೋರು ಆತ್ಮದ ಮೂಲ ಸ್ವಭಾವವೇನು ಅಂತ ಕೇಳಿದ್ದಾರೆ. ಅತಸಾತತ್ಯ ಗಮನೆ ಅನ್ನೋ ಮೂಲಧಾತುವಿನಿಂದ ಆತ್ಮ ಅನ್ನೋ ಪದ ಬರುತ್ತೆ. ಮೂಲಧಾತು ಅತಸಾತತ್ಯ ಗಮನೆಯ ಅರ್ಥ ಏನು ಅಂತಂದರೆ ನಿರಂತರ ಚಲಿಸ್ತಾನೆ ಇರೋದು. ಆತ್ಮ ಯಾವತ್ತಿದ್ರೂ ಕೂಡ ನಿರಂತರ ಚಲಿಸುವಂಥದ್ದು. ಅದಕ್ಕೆ ಅದನ್ನು ಸುಪರ್ಣ ಅಂತ ಹೇಳಿದ್ದಾರೆ. ಡೈನಾಮಿಕ್ ಅದು, ಅಂದರೆ ಪ್ರೋಗ್ರೆಸಿವ್, ಯಾವಾಗಲೂ ಮುಂದಕ್ಕೆ ಚಲಿಸ್ತಾನೆ ಇರೋದು, ಮೇಲಕ್ಕೆ ಚಲಿಸ್ತಾನೆ ಇರೋದು. ಮೇಲಕ್ಕೆ ಅಂದರೆ ಉನ್ನತ ಮಟ್ಟ. ಆತ್ಮ ಬಲವನ್ನು ಹೆಚ್ಚಿಸ್ಕೊಳ್ತಾ ಇರೋದು, ಅದರ ಬಲವನ್ನು ಹೆಚ್ಚಿಸ್ಕೊಂಡು ಪ್ರೋಗ್ರೆಸಿವ್ ಆಗಿ ಮುಂದುವರಿತಾನೆ ಇರೋದನ್ನು ಜ್ಞಾನದ ಹುಡುಕಾಟದಲ್ಲೇ ಯಾವಾಗಲೂ ಮುಂದುವರಿತಾನೆ ಇರುತ್ತೆ, ಪ್ರೋಗ್ರೆಸಿವ್ ಆಗಿರುತ್ತೆ, ಯಾವಾಗಲೂ ಡೈನಾಮಿಕ್ ಆಗಿರುತ್ತೆ. ಅದಕ್ಕೆ ಅದನ್ನು ಸುಪರ್ಣ ಅಂತ ಹೇಳ್ತಾರೆ. ಯಾವತ್ತೂ ಚಲಿಸ್ತಾನೆ ಇರುವಂಥದ್ದನ್ನು ನಾವು ಆತ್ಮ ಅಂತ ಹೇಳ್ತೀವಿ. ಆತ್ಮದ ಮೂಲ ಸ್ವಭಾವ ಅದೇ. ಚಲಿಸ್ತಾ ಇರೋದು ಅಂತಂದರೆ ನಡೀತಾ ಇದೆ ಅಂತ ಅಲ್ಲ, ಅದು ತುಂಬ ಸ್ಪೀಡಲ್ಲಿ ಹೋಗ್ತಾನೆ ಇರುತ್ತೆ, ಪ್ರೋಗ್ರೆಸಿವ್ ಆಗಿರುತ್ತೆ, ಅಂದರೆ ಮುಂದುವರಿಯುವುದು ಅದರ ಮೂಲ ಸ್ವಭಾವ. ಅಭಿಲಾಷ್ ಅನ್ನೋರು ಆತ್ಮವನ್ನು ನಾವು ನೋಡಬಹುದಾ ಅಂತ ಕೇಳಿದ್ದಾರೆ. ಇಲ್ಲ, ಆತ್ಮನ ನೋಡೋಕ್ಕಾಗಲ್ಲ. ಯಾಕೆ ಅಂದರೆ ಅದು ಅರಿವು ಅಂತ ಹೇಳಬಹುದು. ಇಂದ್ರಿಯ ಗೋಚರ ಅಲ್ಲ ಅದು. ಅದು ಒಂದು ಚೇತನ ಶಕ್ತಿ. ಚಿತಿ ಸಂಜ್ಞಾನೆ ಅನ್ನೋ ಮೂಲಧಾತುವಿನಿಂದ ಚೇತನ ಅನ್ನೋ ಪದ ಬರುತ್ತೆ. ಆತ್ಮಕ್ಕೆ ನಾವು ಅರಿವು, ಕಾನ್ಷಿಯಸ್ನೆಸ್ ಅಂತ ಏನೇ ಹೇಳಿದ್ರು ಚೇತನ ಅನ್ನೋದು ತುಂಬ ಸರಿಯಾಗಿ ಸೂಟ್ ಆಗುವಂಥದ್ದು. ಅದು ಅರಿವಿನ ಭಾಗ. ಈಗ ನಿಮ್ಮ ಥಾಟ್ಸ್ ಇರುತ್ತೆ ಅಂದ್ಕೊಳ್ಳಿ, ಅಂದರೆ ಯೋಚನೆಗಳು. ಆ ಯೋಚನೆಗಳನ್ನು ನಾವು ಬರೆದು ತೋರಿಸಬಹುದು, ಆದರೆ ಅದನ್ನು ನಾವು ನೋಡಬೇಕು, ಅದಕ್ಕೊಂದು ರೂಪ ಇದೆಯಾ ಅಂದರೆ ಬರಲ್ಲ. ಇದು ಸ್ಥೂಲವಾಗೇ ಹೇಳಿದೆ ನಾನು. ಥಾಟ್ಸು ಕೂಡ ಸ್ವಲ್ಪ ಸ್ಥೂಲ ಅಂತಲೇ ಹೇಳಬಹುದು. ಆತ್ಮ ಅನ್ನೋದು ಅತ್ಯಂತ ಸೂಕ್ಷ್ಮ. ಅದು ಅರಿವು, ಕಾನ್ಷಿಯಸ್ನೆಸ್, ಚೇತನ ಶಕ್ತಿ. ಅದನ್ನು ನೋಡೋಕ್ಕಾಗಲ್ಲ. ಅದಕ್ಕೆ ಯಾವುದೇ ರೂಪ, ಆಕಾರ ಏನೂ ಇರೋದಿಲ್ಲ. ಹಾಗಾಗಿ ಅದನ್ನು ನೋಡೋಕ್ಕಾಗಲ್ಲ. ಅದರ ಲಕ್ಷಣಗಳಿಂದ ನಾವು ಅದನ್ನು ಗುರುತಿಸಬಹುದು. ಆ 6 ಲಕ್ಷಣಗಳೇನು ಅನ್ನೋದನ್ನು ನಾನು ಹಿಂದೆ ತುಂಬ ಎಪಿಸೋಡಲ್ಲಿ ಹೇಳಿದ್ದೀನಿ. ಇಚ್ಛಾ, ದ್ವೇಷ, ಸುಖ, ದುಃಖ, ಜ್ಞಾನ, ಪ್ರಯತ್ನ. ಈ 6 ಲಕ್ಷಣಗಳು ಯಾವುದರಲ್ಲಿರುತ್ತೋ ಈ ಲಕ್ಷಣಗಳಿಂದ ನಾವು ಆತ್ಮವನ್ನು ಗುರುತಿಸಬಹುದು. ಅದಕ್ಕೆ ಒಂದು ನಾಯಿಯ ಉದಾಹರಣೆ ತಗೊಂಡು ಹೇಳಿದ್ದೀನಿ ಹಿಂದಿನ ಎಪಿಸೋಡ್ಗಳಲ್ಲಿ. ಸಾಧ್ಯವಾದರೆ ಡಿಸ್ಕ್ರಿಪ್ಷನಲ್ಲಿ ಅಥವಾ ಕಮ್ಯುನಿಟಿಯಲ್ಲಿ ನಾನು ಆ ಲಿಂಕ್ನ ಇನ್ನೊಂದು ಹಾಕ್ತೀನಿ, ನೀವು ಅದರಲ್ಲಿ ನೋಡಬಹುದು. ಇನ್ನು ಮನುಷ್ಯನ ಮನಸ್ಸು ಎಲ್ಲಿರುತ್ತೆ? ಮಾನಸಿಕ ರೋಗಗಳು ಎಲ್ಲಿಂದ ಬರುತ್ತೆ? ಇದಕ್ಕೆ ಶಾಶ್ವತ ಪರಿಹಾರ ಅನ್ನೋ ಪ್ರಶ್ನೆನೂ ಕೂಡ ಅಭಿಲಾಷ್ ಅನ್ನೋರೇ ಕೇಳಿದ್ದಾರೆ. ಮನುಷ್ಯನ ಮನಸ್ಸು ಅಂದರೆ ನಾವು ಸ್ಥೂಲವಾಗಿ ರೂಢಿಯಲ್ಲಿ ಮನಸ್ಸು ಅಂತ ಯಾವುದಕ್ಕೆ ಹೇಳ್ತೀವಿ? ಬ್ರೈನ್ಗೆ ಹೇಳ್ತೀವಿ. ಮೈಂಡ್ ಅಂತ ಹೇಳೋದು ಬ್ರೈನ್ಗೆ. ಹಾಗಾಗಿ ಮನುಷ್ಯನ ಮನಸ್ಸು ಅನ್ನೋದು ಬ್ರೈನ್ನಲ್ಲೇ ಇದೆ. ಬ್ರೈನೇ ಮನುಷ್ಯನ ಮನಸ್ಸು. ಅದು ನಮ್ಮ ತಲೆಯಲ್ಲಿ, ಬುರುಡೆಯಲ್ಲಿ ಇರುತ್ತೆ. ಆ ಬ್ರೈನ್ನಲ್ಲಿ ಏನೆಲ್ಲ ಯೋಚನೆಗಳು ಬರುತ್ತೋ, ಅಂದರೆ ನಾವು ಜೀವನವೆಲ್ಲ ಏನು ಯೋಚನೆ ಮಾಡ್ತೀವಿ, ಯಾವ ಒಂದು ಕಾರಣಗಳಿಂದ ನಮ್ಮ ಎಫೆಕ್ಟ್ ಅಂದರೆ ಯಾವೆಲ್ಲ ಕಾರಣಗಳಿಂದ ನಾವು ಇಡೀ ಜೀವನ ಪೂರ್ತಿ ಕೆಲಸಗಳನ್ನು ಮಾಡ್ತೀವಿ, ಮಾನಸಿಕ ರೋಗಗಳು ಬರುತ್ತೆ. ಅಂದರೆ ನಾವೇನೆಲ್ಲ ಯೋಚನೆ ಮಾಡ್ತೀವೋ ಬ್ರೈನ್ನಲ್ಲಿ, ಅದರಿಂದಾನೇ ಮಾನಸಿಕ ರೋಗಗಳು ಬರೋವಂಥದ್ದು. ಅದಕ್ಕೆ ನಮ್ಮ ಕರ್ಮಫಲಗಳು ಕೂಡ ಕಾರಣ ಆಗುತ್ತೆ. ನಾವು ಪ್ರತಿಯೊಂದನ್ನು ಕೂಡ ಒಳ್ಳೆಯದ್ರ ಕಡೆ ಯೋಚನೆ ಮಾಡ್ತಾನೆ, ಒಳ್ಳೆಯದನ್ನೇ ಮಾಡ್ತಾ ಹೋದರೆ, ಒಳ್ಳೆಯ ವಿಷಯಗಳನ್ನೇ ಕೇಳ್ತಾ ಹೋದರೆ ನಾವು ಜೀವನ ಇಡೀ ಒಳ್ಳೆ ದಾರಿಯಲ್ಲೇ ನಡೆಸಬಹುದು. ಅತಿಯಾದ ಸ್ವಾರ್ಥ, ಎಲ್ಲ ನನಗೇ ಬೇಕು ಅಂತ ಬಯಸೋದು, ಕಾಮನೆಗಳು, ಆಸೆಗಳು, ಲೋಭ, ಮೋಹ ಎಲ್ಲ ಹೆಚ್ಚಾಗಿರೋದ್ರಿಂದ ಈ ಮಾನಸಿಕ ರೋಗಗಳು ಒಂದಲ್ಲ ಒಂದು ಕಡೆ ನಮಗೆ ಬರುತ್ತೆ.
ಈ ಜನ್ಮದಲ್ಲೇ ನಾವು ತುಂಬ ಆಸೆ ಪಟ್ಟಿರಬಹುದು, ಅಥವಾ ಇನ್ಯಾವುದೇ ಜನ್ಮಗಳಲ್ಲಿ ನಮ್ಮ ಅತಿಯಾದ ಆಸೆಗಳು ಸ್ವಾರ್ಥಗಳಿಂದಾಗಿ ಅದನ್ನು ಪಡ್ಕೊಳ್ಳೋದಕ್ಕೋಸ್ಕರ ನಾವು ಯಾವುದೇ ದಾರಿಯಲ್ಲಿ ಹೋಗಿಬಿಡ್ತೀವಿ, ತಪ್ಪುಗಳನ್ನು ಮಾಡಿಬಿಡ್ತೀವಿ. ಆ ತಪ್ಪಿನ ಪರಿಣಾಮವಾಗಿ ನಮಗೆ ಮಾನಸಿಕ ರೋಗಗಳು ಬರುತ್ತೆ. ಕೆಲವೊಬ್ಬರು ಬೇರೆ ಬೇರೆ ರೀತಿಯಿಂದ ಅದನ್ನು ಹೊರಗೆ ಹಾಕ್ತಾರೆ. ತುಂಬ ಸೂಕ್ಷ್ಮ ಮನಸ್ಸಿನವರು, ದುರ್ಬಲ ಮನಸ್ಸಿನವರು ಮಾನಸಿಕ ರೋಗದಿಂದಾಗಿ ಬಳಲ್ತಾ ಇರ್ತಾರೆ. ಹೀಗೆ ನಮ್ಮ ಮಾನಸಿಕ ರೋಗಗಳು ಬರುತ್ತೆ. ಇದಕ್ಕೆ ಶಾಶ್ವತ ಪರಿಹಾರ ಇದೆಯಾ ಅಂದರೆ ಖಂಡಿತ ಇದೆ. ಯಾವುದೇ ಮಾನಸಿಕ ರೋಗಕ್ಕೊಳಗಾಗಿ ನಮ್ಮನ್ನು ನಾವೇ ಕೊಂದುಕೊಳ್ಳುವಂತಹ ನಿರ್ಧಾರ ತುಂಬ ತಪ್ಪು ನಿರ್ಧಾರ. ಅದರಿಂದ ನಮ್ಮ ಕೆಟ್ಟ ಕರ್ಮಗಳು ಇನ್ನೂ ಹೆಚ್ಚಾಗಿ ಇಲ್ಲಿ ಬಿಟ್ಟಿರೋದನ್ನು ಇನ್ಯಾವುದೋ ಜನ್ಮದಲ್ಲಿ ನಾವು ಅನುಭವಿಸಲೇಬೇಕಾಗತ್ತೆ. ಹಾಗಾಗಿ ಇದಕ್ಕೆ ಪರಿಹಾರನ ತಿಳ್ಕೊಂಡು ಆ ಪರಿಹಾರ ಮಾಡ್ಕೋಬಹುದು ಅನ್ನೋದು ನಿಮ್ಮ ಯೋಚನೆ ಏನಿದೆ, ನಿಮ್ಮ ಪ್ರಶ್ನೆ ಏನಿದೆ, ತುಂಬಾ ಒಳ್ಳೆ ವಿಚಾರ. ಇದಕ್ಕೆ ಖಂಡಿತ ಪರಿಹಾರ ಇದೆ. ಒಂದು, ನಾನು ಹೇಳಿದ ಹಾಗೆ ಧ್ಯಾನ ಮಾಡಬೇಕು ಅಂತ. ಧ್ಯಾನದಲ್ಲಿ ತುಂಬ ಶಕ್ತಿ ಇದೆ. ನಮಗೆ ಸ್ಟಾರ್ಟಿಂಗಲ್ಲಿ ಮಾಡೋದು ಕಷ್ಟ ಅಂತ ಅನ್ನಿಸ್ಬಹುದು. 1 ನಿಮಿಷ 2 ನಿಮಿಷದಿಂದನೇ ಶುರು ಮಾಡಿ ನಾವು 10, 15 ಅಂತ ಕ್ರಮೇಣ ಅದನ್ನು ಸಮಯ ಹೆಚ್ಚು ಮಾಡ್ತಾ ಧ್ಯಾನ ಮಾಡಿದ್ರೆ 90% ಅದರಲ್ಲೇ ಎಲ್ಲ ವಾಸಿ ಆಗಿಬಿಡುತ್ತೆ ಮಾನಸಿಕ ರೋಗಗಳು. ಅದರ ಜೊತೆಗೆ ದೈನಿಕ ಅಗ್ನಿಹೋತ್ರ ಮಾಡುವಂಥ ಅಭ್ಯಾಸ ಮಾಡ್ಕೊಳ್ಳಿ ಅಂತ ಹೇಳಿದ್ದೀನಿ. ನಿಮಗೆ ದಿನಾ ಮಾಡೋಕ್ಕೆ ಸಾಧ್ಯ ಆಗಿಲ್ಲ ಅಂತಂದರೆ ನೀವು ವೀಕ್ಲಿ ಒನ್ಸ್ ಆದ್ರೂ, ಅಂದರೆ ವಾರದಲ್ಲಿ 1 ದಿನ, ಅದು ಭಾನುವಾರ ಆಗಿರಬಹುದು, ಶನಿವಾರ ಆಗಿರಬಹುದು, ಯಾವುದೋ ಒಂದು ದಿನ ಬೆಳಿಗ್ಗೆ ಅಥವಾ ಸಂಜೆಯಲ್ಲಿ ಯಾವ ಸಮಯ ನಿಮಗೆ ಅನುಕೂಲ ಅಂತ ನೋಡಿಕೊಂಡು ನೀವು ದೈನಿಕ ಅಗ್ನಿಹೋತ್ರನ ಮಾಡಿ, ಅಥವಾ ವೀಕ್ಲಿ ವಾರದ ಒಂದು ಅಗ್ನಿಹೋತ್ರನ ಮಾಡಿ. ಅಗ್ನಿಹೋತ್ರದ ವಿಧಿಯನ್ನು ಆದಷ್ಟು ಬೇಗ ನಾನು ಕೂಡ ನಿಮಗೆ ತಿಳಿಸ್ಕೊಡ್ತೀನಿ. ಅಲ್ಲಿವರೆಗೂ ನೀವು ಬರೀ ತುಪ್ಪದ ದೀಪ ಹಚ್ಚಿಡೋದು, ಅಥವಾ ತುಪ್ಪದಲ್ಲೇ ನಿಮಗೆ ಗೊತ್ತಿರೋ ಅಷ್ಟು ಒಳ್ಳೆ ವಿಚಾರಗಳನ್ನು ಚಿಂತನೆ ಮಾಡ್ತಾನೆ ನೀವು ಅಗ್ನಿಹೋತ್ರನ ಮಾಡಬಹುದು. ಮುಖ್ಯವಾದ ಪರಿಹಾರ ಅಂದರೆ, ಮನೆಯಲ್ಲಿ ಹಸು ಇದ್ದರೆ ಅಥವಾ ಅಕ್ಕಪಕ್ಕದಲ್ಲಿ ಎಲ್ಲಾದರೂ ಹಸು ಇದ್ದರೆ, ಹಸುವನ್ನು ಕಣ್ಣನ್ನು ನೀವು ಬೆಳಿಗ್ಗೆ ಹೊತ್ತು ಎದ್ದಾಗ ಅಥವಾ ನಿಮಗೆ ಸಮಯ ಸಿಕ್ಕಾಗ ಒಂದು 10 ನಿಮಿಷ 20 ನಿಮಿಷ ಹಸುವಿನ ಕಣ್ಣನ್ನೇ ನೀವು ನೋಡ್ತಾ ಇದ್ದರೆ ಖಂಡಿತ ನಿಮ್ಮ ಮಾನಸಿಕ ರೋಗ ಅಥವಾ ಡಿಪ್ರೆಷನ್ಗೆ ಇದು ತುಂಬ ಮುಖ್ಯವಾದ ಒಂದು ಪರಿಹಾರ. ಇದನ್ನು ರಾಜೀವ್ ದೀಕ್ಷಿತ್ ಅನ್ನೋರು ಪರೀಕ್ಷೆ ಮಾಡಿ ನೋಡಿ, ಎಷ್ಟೋ ಜನರ ಮೇಲೆ ಪರೀಕ್ಷೆ ಮಾಡಿ ಅದನ್ನು ಎಲ್ರಿಗೂ ತಿಳಿಸ್ಕೊಟ್ಟಿದ್ದಾರೆ. ಎಸ್ಪೆಷಲಿ ಮಾನಸಿಕ ರೋಗಗಳೆಲ್ಲವೂ, ಅದರಲ್ಲಿ ಡಿಪ್ರೆಷನ್ನಲ್ಲಿರೋರು ಬೆಳಿಗ್ಗೆ 10 ನಿಮಿಷ 15 ನಿಮಿಷ ಕ್ರಮೇಣ ಹೀಗೆ ಜಾಸ್ತಿ ಮಾಡಿಕೊಂಡು ನೀವು ಎಷ್ಟೊತ್ತಾಗುತ್ತೋ ಅಷ್ಟು ಹಸುವಿನ ಕಣ್ಣನ್ನು ನೋಡ್ತಾ ಇದ್ದರೆ ಖಂಡಿತ ಡಿಪ್ರೆಷನ್ ಎಲ್ಲ ಕಡಿಮೆ ಆಗಿ ಹೋಗುತ್ತೆ. ಕಣ್ಣಲ್ಲಿ ಇರೋವಂಥ ಶಕ್ತಿ ಯಾಕೆ ಅಂದರೆ ಅದು ತುಂಬಾ ಪ್ಯೂರ್ ವೆಜಿಟೇರಿಯನ್ ಆಗಿರೋದ್ರಿಂದ, ಸಸ್ಯಾಹಾರಿ ಆಗಿರೋದ್ರಿಂದ, ಅದು ತಿನ್ನೋ ಸಸ್ಯಗಳಲ್ಲಿ ಇರೋ ಹರ್ಬ್ಸ್, ಆ ಗಿಡಮೂಲಿಕೆಗಳಲ್ಲಿರೋ ಗುಣದಿಂದಾಗಿ ಅದರ ಕಣ್ಣಲ್ಲಿರೋ ಹೊಳಪಿನಿಂದ ನಮ್ಮ ಮನಸ್ಸಿಗೆ ಉಲ್ಲಾಸ, ಉತ್ಸಾಹ ಸಿಗುತ್ತೆ, ಆಹ್ಲಾದಕರ ಅನಿಸುತ್ತೆ. ಅದನ್ನು ನೋಡೋದ್ರಿಂದ ನಮ್ಮ ಮಾನಸಿಕ ರೋಗಗಳು ತುಂಬ ಕಡಿಮೆ ಆಗುತ್ತೆ. ಈ ಪ್ರಯತ್ನಗಳನ್ನು ಮಾಡೋದರ ಜೊತೆಗೆ ನೀವು ನಿಮಗೆ ಏನು ಇಷ್ಟನೋ ಅದನ್ನು ಮಾಡ್ತಾ ಇರಬೇಕು. ಯಾವುದೋ ಹವ್ಯಾಸಗಳಿರಬಹುದು, ಇಷ್ಟವಾದ ಕೆಲಸಗಳನ್ನು ಮಾಡ್ತಾ ಇರಬೇಕು. ಆ ಕೆಲಸ ಸರಿಯಾದ ದಾರಿಯಲ್ಲಿ ಇರಬೇಕು. ಅದರ ಜೊತೆಗೆ ನಿಮಗೆ ಯಾವ ಕೆಲಸ ಕಷ್ಟ ಅನಿಸುತ್ತೋ ಅದನ್ನು ಕೂಡ ಹುಡುಕಿಕೊಂಡು ಮಾಡೋದ್ರಿಂದ ನಾವು ಮಾನಸಿಕ ರೋಗದಿಂದ ಸ್ವಲ್ಪ ಡೈವರ್ಟ್ ಆಗಬಹುದು. ಇನ್ನೊಂದು, ಶವ ಸಂಸ್ಕಾರದ ಬಗ್ಗೆ ತಿಳಿಸ್ಕೊಡಿ ಅಂತ ಅಮಿತ್ ಅನ್ನೋರು ಕೇಳಿದ್ದಾರೆ. ಅವರು ಇನ್ನೂ ಒಂದು ಪ್ರಶ್ನೆ ಕೇಳಿದ್ದಾರೆ, ಧ್ಯಾನದ ಬಗ್ಗೆ ಹೇಳಿ ಅಂತ. ಈಗಾಗಲೇ ನಾನು ನಿಮಗೆ ಧ್ಯಾನದ ಬಗ್ಗೆ ಹೇಳಿದೆ. ಧ್ಯಾನ ಹೇಗೆ ಮಾಡಬೇಕು ಅನ್ನೋದಿದ್ರೆ, ನಾವು ಶುರುವಾತಿನಲ್ಲಿ 1 ನಿಮಿಷನೇ ಮಾಡಲಿ 2 ನಿಮಿಷನೇ ಮಾಡಲಿ ಕಣ್ಣು ಮುಚ್ಕೊಂಡು ನಾವು ಸುಖಾಸನದಲ್ಲಿ ನಮಗೆ ಸಾಧ್ಯ ಆದ ಕಂಫರ್ಟೇಬಲ್ ಪೋಸ್ಚರಲ್ಲಿ ಕೂತ್ಕೊಂಡು ಉಸಿರಾಟದ ಮೇಲೆ ನಾವು ಗಮನನ ಹರಿಸ್ಬೇಕು. ಧ್ಯಾನ ಮಾಡುವಾಗ ಯಾವುದೇ ಥಾಟ್ಸ್ ಬರಬಾರ್ದು ಅನ್ನೋದು ತುಂಬ ಕಷ್ಟದ ಕೆಲಸ, ಅದು ಅಸಾಧ್ಯ ಕೂಡ. ಖಂಡಿತ ಥಾಟ್ಸ್ ಬಂದೇ ಬರುತ್ತೆ. ಏನೇ ಯೋಚನೆಗಳು ಬಂದರೂ ಧ್ಯಾನಕ್ಕೆ ಕೂತ್ಕೊಂಡ್ರೆ ನಾವು ಕಾನ್ಸಂಟ್ರೇಟ್ ಮಾಡೋಕ್ಕಾಗ್ತಿಲ್ಲ, ಎಷ್ಟೋ ಡೈವರ್ಟ್ ಆಗ್ತೀವಿ ಅಂದ್ರೂ ಕೂಡ ಸಾಧ್ಯವಾದಷ್ಟು ನಮ್ಮ ಉಸಿರಾಟದ ಮೇಲೆ ನಾವು ಗಮನ ಹರಿಸೋದ್ರಿಂದ ಅದು ಸಾಧ್ಯ ಆಗುತ್ತೆ. ಮತ್ತೆ ನಮ್ಮ ಮೈಂಡ್ ಡೈವರ್ಟ್ ಆದಾಗ ಪ್ರಯತ್ನಪೂರ್ವಕವಾಗಿ ಅದನ್ನು ಹಿಡ್ಕೊಂಡು ಬಂದು ಮತ್ತೆ ಉಸಿರಾಟದ ಮೇಲೆ ನಿಲ್ಲಿಸಬೇಕು. ಈ ಥರ ಮಾಡಬಹುದು. ಇನ್ನೂ ಕೆಲವು ಪ್ರಯತ್ನಗಳಿದೆ. ಮನೆಯಲ್ಲಿ ತುಪ್ಪದ ದೀಪ ಹಚ್ಚಿಟ್ಕೊಂಡು ದೀಪದ ತುದಿಯನ್ನು ನೋಡೋದ್ರಿಂದನೂ ಧ್ಯಾನದ ಅಭ್ಯಾಸ ಮಾಡ್ತಾರೆ. ಆದರೆ ಕಣ್ಣು ಮುಚ್ಚಿ ಧ್ಯಾನ ಮಾಡೋದು ತುಂಬ ಉತ್ತಮ ಅನ್ನೋದು ಇದಕ್ಕೆ ಧ್ಯಾನದ ಬಗ್ಗೆ ಇರುವಷ್ಟು ವಿಷಯಗಳು. ಇನ್ನು ಶವ ಸಂಸ್ಕಾರದ ಬಗ್ಗೆ ತಿಳಿಸ್ಕೊಡೋದು ಅಂತಂದರೆ, ಅಂತ್ಯೇಷ್ಟಿ ಸಂಸ್ಕಾರದ
ಸಂಚಿಕೆಯಲ್ಲಿ ಇದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ನೀವು ಯಾವ್ಯಾವುದ್ರ ಬಗ್ಗೆ ಕ್ವೆಶನ್ ಕೇಳಿದ್ರೋ ಇದನ್ನೆಲ್ಲ ಕಮ್ಯುನಿಟಿಯಲ್ಲಿ ನಾನು ಅದರ ಲಿಂಕನ್ನು ಹಾಕೋದಕ್ಕೆ ಪ್ರಯತ್ನ ಪಡ್ತೀನಿ. ಅದು ಸಿಕ್ಕ ಮೇಲೆ ನೀವು ಅವರಿಗೆ ಅಂತ ಗೊತ್ತಾಗತ್ತೆ, ಅದನ್ನು ನೋಡಿ, ಅಥವಾ ನಾನಲ್ಲಿ ಮೆನ್ಷನ್ ಕೂಡ ಮಾಡ್ತೀನಿ. ಅಂತ್ಯೇಷ್ಟಿ ಸಂಸ್ಕಾರದಲ್ಲಿ ಹೇಳಿರೋ ಹಾಗೆ ಶವ ಸಂಸ್ಕಾರದಲ್ಲಿ ನಾವು ಶವವನ್ನು ಹುಗಿಯೋದಕ್ಕಿಂತ ಸುಡೋದು ತುಂಬ ಉತ್ತಮ. ಯಾಕೆ ಅಂದರೆ ಬೆಂಕಿಗೆ ಅಂಥ ಒಂದು ಶಕ್ತಿ ಇದೆ. ಅದು ಪ್ರತಿಯೊಂದು ಕೊಳಕನ್ನು ಸುಟ್ಟು ಹಾಕುವಂಥ, ಪ್ರತಿಯೊಂದು ಕೊಳಕನ್ನು ಪೂರ್ತಿಯಾಗಿ ಹೋಗಲಾಡಿಸುವಂಥ ಶಕ್ತಿ ಬೆಂಕಿಗಿರೋದ್ರಿಂದ ಸುಡೋದು ಹೆಚ್ಚು ಉತ್ತಮ. ಎಷ್ಟೋ ಸಂಪ್ರದಾಯಗಳಲ್ಲಿ ಹುಗಿಯೋದಿರುತ್ತೆ, ಹಾಗಾಗಿ ನಾವು ಅವ್ರಿಗೆ ಫೋರ್ಸ್ ಮಾಡೋದಕ್ಕಾಗಲ್ಲ. ಸುಡೋವಾಗ ಮಾತ್ರ ಅವರು ಎಷ್ಟು ಅಂದರೆ ಆ ಒಂದು ಶವ ಎಷ್ಟು ಭಾರ ಇದೆಯೋ ಅಷ್ಟೇ ತೂಕದ ತುಪ್ಪವನ್ನು ಹಾಕಿ ಅದರ ಜೊತೆಗೆ ಗಿಡಮೂಲಿಕೆಗಳ ಪುಡಿಯನ್ನು ಹಾಕಿ ನಾವು ಶವ ಸಂಸ್ಕಾರ ಮಾಡಬೇಕು. ಯಾಕೆ ಅಂದರೆ ದೇಹದಿಂದ ಪ್ರಾಣ ಹೋದ ಮೇಲೆ ದೇಹ ಕೊಳೆಯೋಕ್ಕೆ ಶುರುವಾಗುತ್ತೆ. ಅದು ಜಡ ಆಗಿರೋದ್ರಿಂದ ಕೊಳಕು ಪದಾರ್ಥದಿಂದ ಬೇರೆ ಸುತ್ತಮುತ್ತಲಿರೋರಿಗೆ ಆ ಬ್ಯಾಕ್ಟೀರಿಯಾಸಿಂದ ಆ ಕೊಳಕಿನಿಂದ ತುಂಬ ರೋಗಗಳು ಬರೋ ಸಾಧ್ಯತೆಗಳಿರೋದ್ರಿಂದ ಅದನ್ನು ನಾವು ಅಷ್ಟು ತೂಕದ ತುಪ್ಪವನ್ನು ಹಾಕಿ ನಾವು ಶವ ಸಂಸ್ಕಾರ ಮಾಡಬೇಕಾಗತ್ತೆ. ಅದಕ್ಕೆ ನಾವು ಒಂದು ಮದುವೆನೋ ಒಂದು ಯಾವುದೋ ನಾಮಕರಣನೋ ಒಳ್ಳೆ ಪ್ರೋಗ್ರಾಮಿಗೆ ಹೋಗುವಾಗ ಏನಾದರೂ ಗಿಫ್ಟ್ ಅಂತ ತೊಗೊಂಡು ಹೋಗ್ತೀವಿ. ಆದರೆ ಶವ ಸಂಸ್ಕಾರಕ್ಕೆ ಹೋಗುವಾಗ ಹೂ ಮಾಲೆ ಅದನ್ನು ತಗೊಂಡು ಹೋಗೋದಕ್ಕಿಂತ, ಯಾಕೆ ಅಂದರೆ ಕೆಲವರಿಗೆ ಸಾಮರ್ಥ್ಯ ಇರುತ್ತೆ, ಆ ಶವದ ತೂಕದಷ್ಟು ತುಪ್ಪ ಹಾಕೋ ಸಾಮರ್ಥ್ಯ. ಇವತ್ತಿನ ಕಾಲದಲ್ಲಿ ತುಪ್ಪ ಎಷ್ಟು ಎಕ್ಸ್ಪೆನ್ಸಿವ್ ಆಗಿದೆ, ಎಷ್ಟು ದುಬಾರಿಯಾಗಿದೆ ಅಂತ ಗೊತ್ತು. ಅಷ್ಟು ತುಪ್ಪ ಹಾಕೋ ಸಾಮರ್ಥ್ಯ ಕೆಲವ್ರಿಗಿರುತ್ತೆ, ಕೆಲವ್ರಿಗಿರಲ್ಲ. ಅದಕ್ಕೆ ನಾವು ಶವ ಸಂಸ್ಕಾರಕ್ಕಾಗಲಿ ಶವವನ್ನು ನೋಡೋದಕ್ಕಾಗಲಿ ಅವ್ರ ಮನೆಗೆ ಮಾತಾಡಿಸೋದಕ್ಕೆ ಅಂತ ಹೋದರೆ ಸಾಧ್ಯವಾದಷ್ಟು ನಮ್ಮಿಂದ ಸಾಧ್ಯವಾದಷ್ಟು ತುಪ್ಪವನ್ನು ತಗೊಂಡು ಹೋಗಿ ಅವ್ರಿಗೆ ಎಲ್ಲರೂ ಕೊಡಬೇಕು. ಅದು 1/4 kg ಆಗಿರಬಹುದು, 100 ಗ್ರಾಮ್ ಆಗಿರಬಹುದು, ಸಾಮರ್ಥ್ಯಕ್ಕನುಸಾರವಾಗಿ ಎಲ್ಲರೂ ತೊಗೊಂಡು ಹೋಗಿ ಕೊಡೋದ್ರಿಂದ ಅವರಿಗೆ ಶವ ಸಂಸ್ಕಾರ ಮಾಡೋದಕ್ಕೆ ತುಂಬ ಅನುಕೂಲ ಆಗುತ್ತೆ. ಇಷ್ಟೇ ಮಾಡೋದು. ಇದಾದ ಮೇಲೆ ವೇದಗಳಲ್ಲಿ ಏನೂ ಹೇಳಿಲ್ಲ. ಯಾವುದೇ ಶ್ರಾದ್ದ ಮಾಡೋದು, ಪ್ರತಿ ವರ್ಷ ಪ್ರತಿ ತಿಂಗಳು ಅವ್ರಿಗೆ ಪಿಂಡ ಇಡೋದು, ಇದು ಯಾವುದೇ ಕೆಲಸ ಅವೈದಿಕ ಮತ್ತು ಅವೈಜ್ಞಾನಿಕ ಆಗತ್ತೆ. ಶವ ಸಂಸ್ಕಾರ ಹೀಗೆ ಮಾಡಬೇಕು. ಶವವನ್ನು ತಗೊಂಡು ಹೋಗೋದಕ್ಕೆ ಮುಂಚೆ ಯಾವ ಜಾಗದಲ್ಲಿ ನಾವು ಶವವನ್ನು ಇಟ್ಟಿರ್ತೀವೋ ಅಲ್ಲಿ ಚಿಕ್ಕದಾಗಿ ಒಂದು ಹೋಮನ ಮಾಡಬೇಕು. ಹವನ ಅಥವಾ ಹೋಮ ಅಂತ ಹೇಳ್ತೀವಿ. ಇದು ಶವ ಸಂಸ್ಕಾರಕ್ಕೆ ಸ್ಥೂಲವಾಗಿ ಅಂದರೆ ಫಿಸಿಕಲ್ ಲೆವೆಲಲ್ಲಿ ಹೇಳುವಂಥದ್ದು. ಮಾನಸಿಕವಾಗಿ ಶವ ಸಂಸ್ಕಾರ ಮಾಡುವಾಗ ಶವ ಸಂಸ್ಕಾರದ್ದೇ ಒಂದಷ್ಟು ಮಂತ್ರಗಳಿದೆ. ನಾನು ಸಾಧ್ಯವಾದಲ್ಲಿ ಮುಂದಿನ ಭಾಗದಲ್ಲಿ ತಿಳಿಸ್ಕೊಡ್ತೀನಿ. ಆ ಎಲ್ಲ ಮಂತ್ರಗಳನ್ನು ಹೇಳಿ ನಾವು ಶವ ಸಂಸ್ಕಾರ ಮಾಡೋದ್ರಿಂದ ಕಳ್ಕೊಂಡಿರೋರಿಗೆ ಆತ್ಮಧೈರ್ಯ, ಮಾನಸಿಕ ಧೈರ್ಯ ಕೊಡೋದಲ್ಲದೆ, ಮನೋಬಲನ ತುಂಬೋದಲ್ಲದೆ ನಾವು ಅವರಿಗೆ ಸಾಂತ್ವನ ಹೇಳಿದ ಹಾಗೆ ಆಗತ್ತೆ. ಇದು ಶವ ಸಂಸ್ಕಾರದ ವಿಧಿ. ಇಷ್ಟೇ ಮಾಡಬೇಕು. ಇದರ ಮುಂದಿನ ಯಾವುದೇ ಕಾರ್ಯ ಕೂಡ ಅವೈಜ್ಞಾನಿಕ, ಅವೈದಿಕ, ವೇದಗಳು ಇದ್ಯಾವುದನ್ನು ಹೇಳೋದಿಲ್ಲ. ಯಾಕೆ ಕಾರಣ ಮುಂದೆ ಯಾವುದೇ ಶ್ರಾದ್ದ ಪಕ್ಷಗಳಲ್ಲಿ ಅರ್ಥ ಇಲ್ಲ ಅಂತ ಹೇಳ್ತೀನಿ ಅಂದರೆ, ಇದನ್ನು ನಾನು ಅಂತ್ಯೇಷ್ಟಿಯಲ್ಲೂ ಕೂಡ ವಿವರವಾಗಿ ಹೇಳಿದ್ದೀನಿ. ಆದರೂ ಇಲ್ಲಿ ಇನ್ನೊಂದು ಸಾರಿ ತಿಳಿಸ್ಕೊಡ್ತೀನಿ. ಒಂದು ದೇಹದಿಂದ ಯಾವುದೇ ಆತ್ಮ ಬಿಟ್ಟು ಹೊರಟು ಹೋದ ಮೇಲೆ ಆತ್ಮಕ್ಕೆ ಸಾವಿಲ್ಲ, ಆತ್ಮ ಸಾಯಲ್ಲ. ಹಾಗಾಗಿ ಆತ್ಮಕ್ಕೆ ಭೋಗನೂ ಇಲ್ಲ, ಆತ್ಮಕ್ಕೆ ಒಂದು ರೂಪನೇ ಇಲ್ಲ. ಯಾವುದೇ ಇಂದ್ರಿಯ, ಮನಸ್ಸು, ಶರೀರ ಅನ್ನೋದು ಪಡೆದ ಮೇಲೇ ಆತ್ಮಕ್ಕೆ ಒಂದು ರೂಪ ಅಂತ ಬರೋದು. ಆ ಶರೀರನೇ ಇಲ್ಲ, ಆತ್ಮಕ್ಕೆ ಸಾವಿಲ್ಲ ಅಂದಮೇಲೆ ನಾವು ಪಿಂಡ ಆಗಲಿ, ಆ ವರ್ಷ ಮಾಡೋ ಶ್ರಾದ್ದದ ಊಟ ಆಗಲಿ ಯಾರಿಗೆ ಕೊಡೋದು? ಆ ಪಿಂಡ ಯಾರು ಅನುಭವಿಸ್ತಾರೆ? ಆ ಥರ ಯಾವುದೇ ವ್ಯವಸ್ಥೆ ಇಲ್ಲ. ದೇಹವನ್ನು ಬಿಟ್ಟು ಹೋದ ತಕ್ಷಣವೇ ಆತ್ಮ ಅದರ ಕರ್ಮಾನುಸಾರವಾಗಿ ಇನ್ನೊಂದು ದೇಹವನ್ನು, ಇನ್ನೊಂದು ಜಾಗವನ್ನು ನೋಡ್ಕೊಂಡಿರತ್ತೆ. ಕೆಲವೊಂದು ಅದರ ಕರ್ಮಾನುಸಾರವಾಗಿ ವೇಟಿಂಗ್ ಪೀರಿಯಡಲ್ಲಿ ಇರುತ್ತೆ. ಆ ವೇಟಿಂಗ್ ಪೀರಿಯಡಲ್ಲಿ ಇರೋ ಆತ್ಮಗಳಿಗೆ ಭೋಗಗಳು ಇರೋದಿಲ್ಲ. ಶರೀರ ಇರೋವರೆಗೂ ಮಾತ್ರ ಇದೆಲ್ಲನೂ. ಅದು ಮುಗಿದ ಮೇಲೆ ಆತ್ಮ ಶರೀರನ ಬಿಟ್ಟು ಹೋದ ಮೇಲೆ ಆತ್ಮಕ್ಕೂ ಶರೀರಕ್ಕೂ ಯಾವುದೇ ಸಂಬಂಧ ಇಲ್ಲ. ಆ ಆತ್ಮ ನಮ್ಮದೇ ಅಥವಾ ನಮ್ಮ ತಂದೆದು, ನಮ್ಮ ತಾತಂದು, ನಮ್ಮ ಅಜ್ಜಿದು, ಅದಕ್ಕೆ ನಾವು ಪಿಂಡ ಕೊಡ್ತಾನೆ ಇರಬೇಕು, ಆ ಯಾವುದೇ ವ್ಯವಸ್ಥೆ ಇಲ್ಲ. ಅದರ ಕರ್ಮಾನುಸಾರ ಅದರ ವೇಟಿಂಗ್ ಪೀರಿಯಡ್ ಇದ್ದರೆ ಅದು ಒಂದು ಸುಪ್ತ ಸ್ಥಿತಿಯಲ್ಲಿ ಇರುತ್ತೆ. ಅಷ್ಟೇ ಬಿಟ್ಟರೆ ಅದಕ್ಕೆ ಯಾವುದೇ ಭೋಗಗಳಿರಲ್ಲ. ಅದು ಇಂದ್ರಿಯ, ಮನಸ್ಸು, ಶರೀರ ಇಲ್ಲದೇನೆ ಏನನ್ನೂ ಸೇವಿಸೋದಕ್ಕೆ ಆಗೋದಿಲ್ಲ. ಆತ್ಮಕ್ಕೆ ಯಾವುದೇ ಸೇವನೆ ಅಂದರೆ ಭೋಗಗಳೇನೂ ಇರೋದಿಲ್ಲ. ನೀವು ಕೊಡೋ ಪಿಂಡನ ಆತ್ಮ ಎಲ್ಲಿಂದ ತಿನ್ನತ್ತೆ? ಆತ್ಮ ಅನ್ನೋದು ಒಂದು ಅರಿವು ಅಷ್ಟೆ. ಅದು ಹೇಗೆ ತಿನ್ನತ್ತೆ? ತುಂಬ ಅನ್ಸೈಂಟಿಫಿಕ್ ವಿಚಾರಗಳೆಲ್ಲ ಇದೆ. ಇದನ್ನು ವಿವರವಾಗಿ ಮುಂಬರುವ ದಿನಗಳಲ್ಲಿ ಪ್ರತಿಯೊಂದು ಹೇಳ್ತಾನೆ ಇರ್ತೀನಿ. ಎಷ್ಟೋ ಮಂತ್ರಗಳಲ್ಲಿ ಎಲ್ಲ ವಿಚಾರಗಳು ಬರೋದ್ರಿಂದ ಒಂದಕ್ಕೊಂದು ಯಾವಾಗಲೂ ಇವೆಲ್ಲ ವಿಚಾರಗಳು ಒಂದೊಂದು ಮಂತ್ರದಲ್ಲಿ ಇದ್ದೇ ಇರುತ್ತೆ. ಹಾಗಾಗಿ ಇದಿಷ್ಟೇ ಶವ ಸಂಸ್ಕಾರದ ವಿಧಿ.
ಮುಂದಿನ ಯಾವುದೇ ಕೆಲಸಗಳು ಅರ್ಥಹೀನ ಅನ್ನೋದಕ್ಕೆ ಇದು ಕಾರಣ, ವೇದಗಳಲ್ಲಿ ತಿಳಿಸ್ಕೊಟ್ಟಿರುವಂಥದ್ದು. ಇನ್ನು ಅನ್ನದ ಋಣ ತೀರಿಸ್ಬೇಕಾ ಅಂತ ಶ್ವೇತಾ ರಾಜಣ್ಣ ಅನ್ನೋರು ಈ ಪ್ರಶ್ನೆನ ಕೇಳಿದ್ದಾರೆ. ಯಾವುದೋ ಒಂದು ಮದುವೆಗೆ ನಾವು ಹೋಗಿರ್ತೀವಿ, ನಮಗೆ ಆಹ್ವಾನ ಇರೋದಿಲ್ಲ, ನಮಗೆ ಅವರಿಂದ ಇನ್ವಿಟೇಷನ್ ಇರೋದಿಲ್ಲ, ಆದರೂ ನಾವು ಹೋಗಿ ಮದುವೆಯಲ್ಲಿ ಊಟ ಮಾಡಿ ಬಂದ್ಬಿಡ್ತೀವಿ. ಹಾಗಿದ್ದ ಮೇಲೆ ನಾವು ಅವ್ರಿಗೆ ಅನ್ನದ ಋಣ ತೀರಿಸ್ಬೇಕಾ ಅಂತ. ಅನ್ನದ ಋಣ ಅನ್ನೋದು ದಾನ ಅಂತ ಒಂದು ನಾನು ಸ್ಪೆಷಲ್ಲಾಗಿ ಅದಕ್ಕಂತಾನೆ ಎಪಿಸೋಡ್ ಮಾಡ್ತೀನಿ. ಆವಾಗ ನಾವು ಇದ್ರ ಬಗ್ಗೆ ಇನ್ನೂ ವಿವರವಾಗಿ ತಿಳ್ಕೋಬಹುದು. ಯಾಕಂದರೆ ದಾನ ಮಾಡೋದಕ್ಕೂ ದಾನ ಪಡೆಯೋದಕ್ಕೂ ಯೋಗ್ಯತೆಗಳು ಬೇಕಾಗತ್ತೆ, ಒಂದು ಸಾಮರ್ಥ್ಯ ಬೇಕಾಗತ್ತೆ. ಇದೆಲ್ಲದಕ್ಕೂ ತುಂಬ ರೂಲ್ಸ್ ಇದೆ, ತುಂಬ ನಿಯಮಗಳ ಮೇಲೆ ನಾವು ದಾನ ಕೊಡಬೇಕಾಗತ್ತೆ. ಅನ್ನದಾನ ಅನ್ನೋದು ಯಾವುದೇ ನಿಯಮಗಳಿಲ್ಲದೇನೆ ನಾವು ಮಾಡಬಹುದು. ಈಗೊಬ್ಬರು ಯಾವುದೋ ಒಂದು ದೇವಸ್ಥಾನದಲ್ಲಿ ಪ್ರತಿದಿನ ಅಥವಾ ಪ್ರತಿ ವಾರ, ಕೆಲವೊಂದು ದೇವಸ್ಥಾನಗಳಲ್ಲಿ ಪದ್ಧತಿ ಇರುತ್ತೆ, ಊಟ ಹಾಕ್ತಾ ಇರ್ತಾರೆ, ಅದು ಸಾರ್ವಜನಿಕ ಆಗೋಯ್ತು. ಅವರು ಅದಲ್ಲದೇ ಯಾವುದೋ ಒಂದು ಕಾರ್ಯಕ್ರಮನ ಮಾಡ್ತಿದ್ದಾರೆ, ದೊಡ್ಡ ಮಟ್ಟದಲ್ಲಿ ಒಂದು ಮದುವೆನೋ ಒಂದು ಪೂಜೆನೋ ಅಥವಾ ಒಂದು ನಾಮಕರಣನೋ ಯಾವುದೋ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಅಂದರೆ ಅವರಿಗೆ ಎಲ್ಲರಿಗೂ ಊಟ ಹಾಕುವಷ್ಟು ಸಾಮರ್ಥ್ಯ ಇದೆ ಅಂತ ಅರ್ಥ. ನೀವು ಹೋಗಿ, ಅಂದರೆ ನಮ್ಮ ಶ್ರಮ ಇಲ್ಲದೆ ಯಾವ ಜಾಗದಲ್ಲೂ ಕೂಡ ನಾವು ತಿನ್ನಬಾರ್ದು ಅನ್ನೋದು ವೇದದಲ್ಲಿ ಇದೆ. ತಿನ್ನೋದಂತಾನೇ ಇಲ್ಲ, ಯಾವುದೇ ಭೋಗವನ್ನು ನಮ್ಮ ಶ್ರಮ ಇಲ್ಲದೇನೆ ನಾವು ಅಲ್ಲಿ ಭೋಗಿಸಬಾರ್ದು. ನಮಗೆ ಆಹ್ವಾನ ಇರಬೇಕು, ಇಲ್ಲ ನಮ್ಮ ಶ್ರಮ ಇರಬೇಕು. ಶ್ರಮ ಅಂದರೆ ಕೆಲವರು ಏನು ಮಾಡ್ತಾರೆ, ಅದಕ್ಕೋಸ್ಕರ ದುಡಿದಿರ್ತಾರೆ. ಇನ್ನು ಕೆಲವರು ಒಂದು ಗಿಫ್ಟ್ ಅಂತ ಯೋಚನೆ ಮಾಡಿ ಆ ರೀತಿಯಲ್ಲಿ ಅದನ್ನು ಕೊಟ್ಬಿಟ್ಟು ತಗೊಳ್ತಾರೆ. ಆದರೆ ಅನ್ನದ ಋಣ ಅಂತ ಯಾವುದೂ ಇರಲ್ಲ. ನೀವು ಹೋಗಿ ಯಾವುದೋ ಕಾರ್ಯಕ್ರಮದಲ್ಲಿ ತಿಂದು ಬಂದ್ರಿ ಅಥವಾ ಯಾರೋ ಪರಿಚಯದವ್ರ ಮನೆಯಲ್ಲಿ ನೀವು ಪದೇ ಪದೇ ತಿಂತಾ ಇದ್ದೀರಿ ಅಂತಂದರೆ ಅದು ಋಣ ಆಗಲ್ಲ. ಅವ್ರಿಗೆ ಕೊಡೋ ಸಾಮರ್ಥ್ಯ ಇರೋದ್ರಿಂದ ಅವ್ರು ಕೊಟ್ಟಿರ್ತಾರೆ, ಅದನ್ನು ನೀವು ಅವರಿಗೇ ತೀರಿಸ್ಬೇಕು ಅಂತ ಇಲ್ಲ. ತುಂಬ ಸಾರಿ ಅಲ್ಲಿ ಹೋಗಿ ತಿಂದಿದ್ದೀವಿ, ನಮ್ಮ ಶ್ರಮನೇ ಇಲ್ಲದೆ ಅಂತ ನಿಮಗೆ ಅನ್ನಿಸಿದ್ರೆ ಅದು ಒಂದು ಪ್ರೀತಿ ವಿಶ್ವಾಸದ ಮೇಲೆ ಇರುತ್ತೆ. ನಿಮಗೆ ಆಹ್ವಾನ ಇಲ್ಲದೇನೂ ಯಾವುದೋ ಒಂದು ಕಾರಣಕ್ಕಾಗಿ ನೀವು ಹೋಗಿ ಅಲ್ಲಿ ಊಟ ಮಾಡಿ ಬಂದಿದ್ದೀರಾ ಅಂದರೆ ಅವರಿಗೆ ಅಷ್ಟು ಜನರಿಗೆ ಹಂಚೋಷ್ಟು ಸಾಮರ್ಥ್ಯ ಇರೋದ್ರಿಂದಾನೇ ಆ ಥರ ಒಂದು ಕಾರ್ಯಕ್ರಮನ ಮಾಡಿದ್ದಾರೆ. ಅವರ ಸಾಮರ್ಥ್ಯಕ್ಕೆ ತಕ್ಕಾಗಿ ಎಷ್ಟು ದೊಡ್ಡದಾಗಿ ಮದುವೆ ಮಾಡಿದ್ದಾರೆ, ಅದ್ಧೂರಿಯಾಗಿ ಮಾಡಿದಾರೋ, ಎಷ್ಟು ಖರ್ಚು ಮಾಡಿದಾರೋ ಗೊತ್ತಿಲ್ಲ. ನೀವೊಬ್ಬರು ಹೋಗಿ ಅಲ್ಲಿ ಊಟ ಮಾಡಿ ಬಂದಿರೋದ್ರಿಂದ ಅವರಿಗೇನೂ ತೊಂದರೆ ಇಲ್ಲ. ನಿಮ್ಮ ಮನಸ್ಸಲ್ಲಿ ಅದನ್ನು ತೀರಿಸಬೇಕು ಅಂತಿದ್ರೆ ನೀವು ಅವರಿಗೇ ತೀರಿಸಬೇಕು ಅಂತ ಖಂಡಿತ ಇಲ್ಲ. ಯಾಕಂದರೆ ಅವ್ರ ಹತ್ರ ಆಲ್ರೆಡಿ ಸಾಮರ್ಥ್ಯ ಇದೆ. ಯಾರಾದ್ರೂ ಒಂದು ಹೊತ್ತಿನ ಊಟಕ್ಕೂ ಸಾಮರ್ಥ್ಯ ಇಲ್ಲದೆ ಇರೋರು, ಬಡಬಗ್ಗರು, ನಿಸ್ಸಹಾಯಕರು, ಇಂಥವ್ರು ಯಾರೇ ಆಗಿದ್ರೂ, ಮನುಷ್ಯರೂ ಆಗಿರಬಹುದು ಅಥವಾ ನಿಸ್ಸಹಾಯಕ ಮೂಕ ಪ್ರಾಣಿ ಪಕ್ಷಿಗಳಾಗಿರಬಹುದು, ಅಂಥ ಪ್ರಾಣಿ ಪಕ್ಷಿಗಳಿಗಾಗಲಿ ಅಥವಾ ಬೇರೆ ಯಾವುದಾದ್ರೂ ಬಡಬಗ್ಗರಿಗಾಗಿ ನೀವು ದಾನ ಮಾಡಿದ್ರೆ ನಿಮ್ಮ ಅನ್ನದ ಋಣ ಅದಕ್ಕಿಂತ ಹೆಚ್ಚು ಇಲ್ಲಿ ತೀರಿ ಹೋಗುತ್ತೆ. ನೀವು ಅವರಿಂದ ಊಟ ಮಾಡಿದ್ರಿಂದ ಅವ್ರಿಗೆ ಕೊಡಬೇಕು ಅನ್ನೋವಂಥ ರೂಲ್ ಇಲ್ಲ. ಇದು ಹಂಚೋ ಅಂಥದ್ದು, ಇದು ಸರ್ಕ್ಯುಲೇಷನಲ್ಲಿರೋವಂಥದ್ದು. ನೀವಿನ್ನೆಲ್ಲೋ ಪಡೆದ್ರೆ ನಿಮ್ಮ ಹಸು ಇನ್ಯಾರೋ ತೀರಿಸಿದ್ರೆ ಅದು ಒಂದು ಕಾರ್ಯಕ್ರಮ ಆಗಿರೋದ್ರಿಂದ ಅವ್ರ ಹತ್ರ ಸಾಮರ್ಥ್ಯ ಇರೋದ್ರಿಂದ ನೀವು ಅವ್ರಿಗೇನೋ ಕೊಡಬೇಕು ಅನ್ನೋದಿಲ್ಲ. ಅವರು ಸಮರ್ಥರಾಗಿದ್ದಾರೆ, ಅವರಿಗೆ ಹಸು ಇಲ್ಲ, ಅವರಿಗೆ ನೀವು ಕಷ್ಟದಲ್ಲಿ ಹಸು ತೀರಿಸುವಂಥದ್ದೇನಿಲ್ಲ. ಆದರೆ ಇನ್ಯಾರೋ ಕಷ್ಟದಲ್ಲಿದ್ದಾರೆ ಅಂದರೆ ಅವರಿಗೆ ನೀವು ಅನ್ನವನ್ನು ಕೊಡೋದ್ರಿಂದ, ಅನ್ನದಾನ ಮಾಡುವಾಗ ಮಾತ್ರ ನಾನು ಪರ್ಟಿಕ್ಯುಲರಾಗಿ ಹೇಳ್ತಾ ಇದ್ದೀನಿ. ಬೇರೆ ಯಾವುದೇ ದಾನಕ್ಕೂ ತುಂಬ ನಿಯಮಗಳಿದೆ. ನಾವು ಸುಮ್ಮನೆ ಏನೂ ನೋಡದೆ ದಾನ ಮಾಡೋ ಹಾಗಿಲ್ಲ. ದಾನ ತಗೊಳ್ಳೋರ್ಗೂ ನಿಯಮಗಳಿದೆ, ದಾನ ಕೊಡೋರ್ಗೂ ಇಂಥವ್ರಿಗೆ ಕೊಡಬೇಕು ಅಂತ ಇದೆ. ಅಪಾತ್ರ ದಾನ ಆಗಬಾರ್ದು. ಆದರೆ ಅನ್ನದಾನಕ್ಕೆ ಮಾತ್ರ ಯಾವುದೇ ರಿಸ್ಟ್ರಿಕ್ಷನ್ಸ್ ಆಗಲಿ, ಯಾವುದೇ ನಿರ್ಬಂಧನೆಗಳಾಗಲಿ ಇಲ್ಲ. ಅನ್ನದಾನ ನೀವು ಯಾರಿಗೂ ಮಾಡಬಹುದು. ಅದರಲ್ಲೂ ತುಂಬ ಅವಶ್ಯಕತೆ ಇರೋರಿಗೆ ಮಾಡಿದಾಗ ನಿಮಗೆ ಅದರ ದುಪ್ಪಟ್ಟು ಪುಣ್ಯ ಸಿಗತ್ತೆ. ಹಾಗಾಗಿ ನೀವು ಅವರಿಗೆ ಕೊಡಬೇಕು ಅನ್ನೋ ಯೋಚನೆ ಇಟ್ಕೋಬೇಡಿ. ಯಾರಿಗಾದರೂ ಬಡಬಗ್ಗರಿಗೆ ನೀವು ಒಂದಷ್ಟು ಅನ್ನವನ್ನು ದಾನ ಮಾಡಬಹುದು. ಇನ್ಫ್ಯಾಕ್ಟ್ ಪ್ರಾಣಿ ಪಕ್ಷಿಗಳಿಗೆ, ದೀನರಿಗೆಲ್ಲ ನಾವು ಪ್ರತಿದಿನ ಒಂದು ಭಾಗನ, ನಮ್ಮ ಸಂಪಾದನೆಯ ಒಂದು ಭಾಗನ ಅನ್ನವನ್ನು ಅವ್ರಿಗೆ ಕೊಡಬೇಕು ಅಂತ ಇದೆ. ಸಪ್ತಪದಿಯಲ್ಲಿ ಬಲಿವೈಶ್ವದೇವ ಯಜ್ಞ ಅಂತ ಬರುತ್ತೆ, ಪಂಚಮಹಾಯಜ್ಞಗಳು ಅಂತ. ಆ ಯಜ್ಞದಲ್ಲಿ, ಈ ಬಲಿವೈಶ್ವದೇವ ಯಜ್ಞದಲ್ಲಿ ಈ ವಿಷಯ ಬರುತ್ತೆ. ಇದನ್ನು ನಾನು ವಿವಾಹ ಸಂಸ್ಕಾರದ ಸಂಚಿಕೆಯಲ್ಲೂ ಕೂಡ ಹೇಳಿದ್ದೀನಿ. ಅದರಲ್ಲಿ ಇನ್ಫ್ಯಾಕ್ಟ್ ನಾವು ಬರೀ ಎಲ್ಲೋ ಊಟ ತಿಂದಿದ್ದೀವಿ ಅದನ್ನು ತೀರಿಸ್ಬೇಕು ಅಂತ ಇನ್ನೊಬ್ರಿಗೆ ದಾನ ಮಾಡೋದಕ್ಕಿಂತ ಪ್ರತಿಯೊಬ್ಬ ಗೃಹಸ್ಥರು ಕೂಡ ನಮ್ಮ ಅನ್ನವನ್ನು ಏನೇನು ಸಂಪಾದನೆ ಮಾಡ್ತೀವೋ, ನಮ್ಮ ಅನ್ನದಲ್ಲಿ ನಮ್ಮ ಸಂಪಾದನೆಯ ಒಂದು ಭಾಗವನ್ನು ಪ್ರಾಣಿ ಪಕ್ಷಿಗಳು, ಕ್ರಿಮಿಕೀಟಗಳು, ಮನುಷ್ಯರಿಗೆ ಅಂದರೆ ದೀನ, ಕೈಲಾಗದೇ ಇರೋರು, ಬಡಬಗ್ಗರಿಗಾಗಿ ಒಂದು ಪಾಲನ್ನು ದಿನ ಇಡಬೇಕು ಅಂತ ಇದೆ. ಇದು ಅನ್ನದ ಮಾತ್ರ, ಅನ್ನ ಸಂಪಾದನೆಯ ಒಂದು ಪಾಲು ಮಾತ್ರ, ಬೇರೆಯನ್ನೆಲ್ಲ
ಮಾಡೋದಕ್ಕೆ ದಾನದ ವಿಷಯ ತಿಳಿಸುವಾಗ ಹೇಗೆಲ್ಲ ಮಾಡಬೇಕು, ಏನೆಲ್ಲ ನಿಯಮಗಳಿದೆ ಅನ್ನೋದನ್ನು ನಾನು ಮುಂದೆ ತಿಳಿಸ್ಕೊಡೋಕ್ಕೆ ಪ್ರಯತ್ನ ಪಡ್ತೀನಿ. ಇದು ಅನ್ನದಾನದ ವಿಷಯ ಆಯಿತು. ಶಿರೂರ್ ಅನ್ನೋರು ಒಂದು ಪ್ರಶ್ನೆ ಕೇಳಿದ್ದಾರೆ. ಅವರ ಹೆಸರು ಪೂರ್ತಿ ಮೆನ್ಷನ್ ಆಗದೇ ಇರೋದ್ರಿಂದ ನಾನು ಇಷ್ಟೇ ಹೇಳಕ್ಕೆ ಸಾಧ್ಯ ಆಗ್ತಾ ಇದೆ. ಅವರ ಪ್ರಶ್ನೆ ಏನು ಅಂದರೆ, ಸೋಲ್ ಕಾಂಟ್ರಾಕ್ಟ್, ಆತ್ಮದ ಒಪ್ಪಂದವನ್ನು ಮುರಿಬಹುದಾ ಅಥವಾ ಬದಲಾಯಿಸಬಹುದಾ ಅಂತ ಕೇಳಿದ್ದಾರೆ. ಅವರಿಗೆ ಒಬ್ಬ ವ್ಯಕ್ತಿಯ ನೆನಪು ತುಂಬ ಕಾಡತ್ತೆ, ಅದನ್ನು ಹೇಗೆ ನಾನು ತಪ್ಪಿಸ್ಕೋಬೇಕು ಅಂತ ಕೇಳಿದ್ದಾರೆ. ಸೋಲ್ ಕಾಂಟ್ರಾಕ್ಟ್ ಅಂದರೆ ಏನು ಅಂತ ಮೊದಲು ನಾವು ತಿಳ್ಕೋಬೇಕು. ಆ್ಯಕ್ಚುಲಿ ನನಗೂ ಈ ವಿಷಯ ಗೊತ್ತಿರಲಿಲ್ಲ. ಇದು ಯಾವುದೇ ವಿಷಯ ವೇದಗಳಲ್ಲಿ ಇಲ್ಲ. ಸೋಲ್ ಕಾಂಟ್ರಾಕ್ಟ್ ಅನ್ನೋದು ಅವೈಜ್ಞಾನಿಕ, ಅದು ಯಾವುದೂ ಇರೋದಿಲ್ಲ. ಅಂದರೆ ಸೋಲ್ ಕಾಂಟ್ರಾಕ್ಟ್ ಅಂದರೆ ಒಂದು ಒಪ್ಪಂದ. ನಾವು ಈ ಜನ್ಮದಲ್ಲಿ ಯಾರಿಂದ ಪಾಠ ಕಲಿತೀವಿ, ಯಾರಿಗೆಲ್ಲ ನಾವು ಕ್ಷಮಿಸ್ಬೇಕು, ಯಾರಿಂದ ಎಲ್ಲ ನಾವು ಮೋಸ ಹೋಗ್ತೀವಿ, ಯಾರ್ಯಾರ ಜೊತೆಗೆ ನಾವು ಇರ್ತೀವಿ, ಯಾರ್ಯಾರ ಜೊತೆಗೆ ನಾವು ಇರಲ್ಲ, ಎಲ್ಲನೂ ನಾವು ಮುಂಚೆನೇ ಪೂರ್ವ ನಿರ್ಧಾರಿತ ಅಂತ ಹೇಳ್ತಾರಲ್ಲ, ಅದು ಅವೈದಿಕ ಮತ್ತು ಅವೈಜ್ಞಾನಿಕ. ಅದೇ ರೀತಿ ಮ್ಯಾರೇಜಸ್ ಆರ್ ಮೇಡ್ ಇನ್ ಹೆವನ್ ಅಂತ ಹೇಳ್ತಾರಲ್ಲ, ಅದು ಕೂಡ ಅವೈದಿಕ ಅವೈಜ್ಞಾನಿಕ. 3 ಥರದ ಕರ್ಮಗಳಿರುತ್ತೆ ಅಂತ ನಾನು ಹೇಳಿದ್ದೆ. ಇದು ಯಾವುದೋ ಪೂರ್ವ ಜನ್ಮದ ಕರ್ಮ ಫಲವಾಗಿ ನಮಗೆ ಒಬ್ಬ ವ್ಯಕ್ತಿ ತುಂಬ ಇಷ್ಟ ಆಗ್ತಾರೆ ಅಥವಾ ತುಂಬ ನೆನಪಿಗೆ ಬರ್ತಾರೆ, ಎಷ್ಟೇ ಪ್ರಯತ್ನ ಪಟ್ಟರೂ ಹೋಗ್ತಿಲ್ಲ ಅನ್ನೋದು, ಅದು ಸೋಲ್ ಕಾಂಟ್ರಾಕ್ಟ್ ಅನ್ನೋದು ವೇದದಲ್ಲಿ ಇಲ್ಲ. ಆ 3 ಥರದ ಕರ್ಮಗಳಿದೆ ಅಂತ ಹೇಳಿದ್ನಲ್ಲ, ಸಂಚಿತ, ಪ್ರಾರಬ್ಧ, ಆಗಾಮಿ ಅಂತ ಹೇಳ್ತಾರೆ. ಆ ಆಗಾಮಿನ ಕ್ರಿಯಮಾಣ ಅಂತ ಕೂಡ ಹೇಳ್ತಾರೆ. ಸಂಚಿತ ಅಂದರೆ ನಮ್ಮ ಹುಟ್ಟಿಗೆನೆ, ಅಂದರೆ ನಾವು ಯಾವ ತಂದೆ ತಾಯಿ ಹೊಟ್ಟೆಯಲ್ಲಿ ಹುಟ್ತೀವಿ, ಯಾವ ವಾತಾವರಣದಲ್ಲಿ ಹುಟ್ತೀವಿ, ಯಾವ ಜಾತಿ ಅಂದರೆ ಸ್ಪಿಶೀಸ್ ಅಂತ ಹೇಳಿದ್ದೆ. ಸತಿಮೂಲೆ ತದ್ವಿಪಾಕೋ ಜಾತ್ಯಾಯುರ್ಭೋಗ ಅಂತ ಹೇಳಿದ್ದೆ. ಇದು ಮಾತ್ರ ಡಿಸೈಡ್ ಆಗುತ್ತೆ, ಅಲ್ಲಿಗೇನೆ ನಮ್ಮ ಹುಟ್ಟಿಗೆ ಸಂಚಿತ ಕರ್ಮ ಅನ್ನೋದು ಮುಗಿದು ಹೋಗ್ಬಿಡುತ್ತೆ. ಇನ್ಯಾವುದೇ ಇಲ್ಲ, ಹುಟ್ಟಲ್ಲಿ ಮಾತ್ರ ಈ 3 ಮಾತ್ರ ಡಿಸೈಡ್ ಆಗೋದು. ಯಾವ ಸ್ಪೀಶೀಸಲ್ಲಿ ಹುಟ್ತೀವಿ, ಯಾವ ವಾತಾವರಣದಲ್ಲಿ ಹುಟ್ತೀವಿ, ಅಂದರೆ ಏನೆಲ್ಲ ಭೋಗ, ಯಾವ ಥರ ವಾತಾವರಣ ಅನ್ನೋದು ಇರುತ್ತೆ, ಏನೆಲ್ಲ ಭೋಗ ನಮಗೆ ಸಿಗುತ್ತೆ ಅನ್ನೋದಿರುತ್ತೆ, ಎಷ್ಟು ಆಯುಷ್ಯ ಅಂತ ಹೇಳ್ತೀವಿ, ಜಾತಿ, ಆಯು, ಭೋಗ, ಈ 3 ವಿಷಯಗಳು ಮಾತ್ರ ಹುಟ್ಟಿನಲ್ಲೇ ಡಿಸೈಡ್ ಆಗಿಬಿಡುತ್ತೆ. ನಮ್ಮ ಯಾವುದೇ ಸಂಚಿತ ಕರ್ಮ ಇದ್ದರೂ ಅಲ್ಲಿ ತಕ್ಷಣ, ನಮ್ಮ ಜನ್ಮ ಆದ ತಕ್ಷಣವೇ ಅಲ್ಲಿಗೆ ಎಂಡ್ ಆಗಿಬಿಡ್ತು, ಇನ್ಯಾವುದೂ ಕರ್ಮ ಅಲ್ಲಿಗೆ ಬರಲ್ಲ. ಇನ್ನು ನಾವು ಮಾಡೋ ಕರ್ಮಗಳೆಲ್ಲ ಪ್ರಾರಬ್ಧ ಕರ್ಮಗಳೇ ಆಗತ್ತೆ. ಆ ಪ್ರಾರಬ್ಧ ಕರ್ಮಗಳು ಎಷ್ಟೋ ಈ ಜನ್ಮದಲ್ಲೇ ನಮಗೆ ಅದಕ್ಕೆ ಉತ್ತರ ಸಿಕ್ಬಿಡತ್ತೆ, ಎಷ್ಟೋ ಇನ್ನೂ ಕಲೆಕ್ಟ್ ಆಗುತ್ತೆ, ನಾವು ಈ ಜನ್ಮದಲ್ಲಿ ಅನುಭವಿಸೋದಕ್ಕೆ ಆಗೋದಿಲ್ಲ. ಯಾವುದೇ ವಿಚಾರಗಳಿಂದ ನಮ್ಮ ದೇಹ ಕ್ಷೀಣಿಸಿ ಹೋಗಿ ನಮ್ಮ ಸಾವಾಗುತ್ತೋ ಇನ್ನೊಂದಾಗುತ್ತೋ, ಅವು ಕೆಲವು ಕಲೆಕ್ಟ್ ಆಗುತ್ತಲ್ಲ, ಈ ಜನ್ಮದಲ್ಲಿ ಬರೋ ಆಗಾಮಿ ಕರ್ಮಗಳು ಮುಂದಿನ ಜನ್ಮಕ್ಕೆ ನಮಗೆ ಸಂಚಿತ ಆಗುತ್ತೆ. ಹಾಗಾಗಿ ಮ್ಯಾಕ್ಸಿಮಮ್ ನಮ್ಮ ಪ್ರಾರಬ್ಧ ಕರ್ಮಗಳೇ ಈ ಜನ್ಮದಲ್ಲಿ ನಡೀತಾ ಇರುತ್ತೆ ಹೊರತು ಸೋಲ್ ಕಾಂಟ್ರಾಕ್ಟ್ ನಾವು ಮಾಡ್ಕೊಂಡು ಬಂದ್ಬಿಡ್ತೀವಿ ಮುಂಚೆಯಿಂದ ಅನ್ನೋವಂಥ ವ್ಯವಸ್ಥೆ ಇಲ್ಲ. ಹಾಗಾಗಿ ಇದನ್ನು ನಾವು ಖಂಡಿತ ಬದಲಾಯಿಸಬಹುದು, ಖಂಡಿತ ಮುರಿಬಹುದು. ಯಾಕಂದರೆ ಆ ಥರ ಒಂದು ಕಾಂಟ್ರಾಕ್ಟ್ ಇಲ್ಲ ಅಂದಮೇಲೆ ಅದು ನಮಗೆ ಇಲ್ಲೇ ಶುರುವಾಗಿರೋದ್ರಿಂದ ಅದನ್ನು ನಾವು ಪ್ರಯತ್ನಪೂರ್ವಕವಾಗಿ ಖಂಡಿತ ದೂರ ಮಾಡಬಹುದು. ಯಾವುದೇ ಸೋಲ್ಗೆ ಕೂಡ ನಾವು ಒಂದು ಸೋಲ್ನೇ ಕಾಂಟ್ರಾಕ್ಟ್ ಮಾಡ್ಕೊಂಡು ಬಂದಿದ್ದೀವಿ, ಅವ್ರಿಗೆ ನಾವು ಕ್ಷಮೆ ಕೇಳಬೇಕು, ಅವ್ರಿಗೇನೋ ಮೋಸ ಮಾಡಿದ್ದೀವಿ, ಈ ಥರ ಯಾವುದೂ ವ್ಯವಸ್ಥೆ ಇಲ್ಲ. ಇದನ್ನು ನಾವು ಧ್ಯಾನದಿಂದ ದೂರ ಮಾಡಬಹುದು. ಧ್ಯಾನನೇ ತುಂಬ ಸಮಸ್ಯೆಗಳಿಗೆ ಪರಿಹಾರ ಆಗಿರೋದು. ಧ್ಯಾನದಲ್ಲಿ ನಮಗೆ ಆ ಶಕ್ತಿ ಕ್ರಮೇಣ ಬರ್ತಾ ಹೋಗುತ್ತೆ. ಒಂದೇ ದಿನ, 2 ದಿನ, 10 ದಿನ, 1 ವಾರ, 1 ತಿಂಗಳು ಧ್ಯಾನ ಮಾಡಿಬಿಟ್ರೆ ಎಲ್ಲ ಆಗಿಬಿಡುತ್ತೆ ಅನ್ನೋದಿಲ್ಲ. ಕ್ರಮೇಣವಾಗಿ ಆ ಒಂದು ಶಕ್ತಿ ಬರುತ್ತೆ. ಹಾಗೆ ನಾವು ಪ್ರಯತ್ನಪೂರ್ವಕವಾಗಿ ನಮ್ಮಲ್ಲಿ ನಾವೇ ದಿನ ಪ್ರಾರ್ಥನೆ ಮಾಡಬೇಕು. ಯಾಕೆ ಅಂದರೆ ಪ್ರಾರ್ಥನಾ ವೈ ಸಂಕಲ್ಪ ಅಂತ ಹೇಳ್ತಾರೆ, ಪ್ರಾರ್ಥನಾ ವೈ ಸಂಕಲ್ಪಂ ಅಂತ ಹೇಳ್ತಾರೆ. ಅಂದರೆ ನಾವು ಪ್ರಾರ್ಥನೆ ಮಾಡೋದ್ರ ಜೊತೆಗೆ ನಮ್ಮಲ್ಲಿ ನಾವೇ ಒಂದು ಸಂಕಲ್ಪ ಮಾಡ್ತೀವಿ. ಬರೀ ಪ್ರಾರ್ಥನೆ ಮಾಡಿಬಿಟ್ರೆ ಯಾವ ಕೆಲಸನೂ ಆಗಲ್ಲ. ನಮಗೆ ನಾವೇ ಸಂಕಲ್ಪ ಮಾಡ್ಕೊಳ್ತೀವಿ, ಅಂದರೆ ವಿಲ್ ಪವರ್ ಅಂತ ಹೇಳ್ತಾರಲ್ಲ, ಒಂದು ಡಿಟರ್ಮಿನೇಷನ್ ನಾವೇ ತಗೊಳ್ತೀವಿ. ಅಂದರೆ ನಾನು ಇದರ ಜೊತೆಗೆ ನಾನು ಈ ಪ್ರಯತ್ನ ಮಾಡ್ತೀನಿ, ಆ ವ್ಯಕ್ತಿಯ ನೆನಪು ನಾನು ಮಾಡ್ಕೊಳ್ಳೋದಿಲ್ಲ, ಆ ವ್ಯಕ್ತಿ ಬಗ್ಗೆ ನಾನು ಯೋಚನೆ ಮಾಡೋದಿಲ್ಲ ಅಂತ ನಮ್ಮಷ್ಟಕ್ಕೆ ನಾವೇ ಒಂದು ಸಂಕಲ್ಪ ಮಾಡ್ಕೋಬೇಕು. ಎರಡಕ್ಕೂ ಅಗೇನ್ ಅಗ್ನಿಹೋತ್ರ ಮತ್ತು ಧ್ಯಾನ ತುಂಬ ಉತ್ತಮವಾದ ಪರಿಹಾರಗಳು ಇದಕ್ಕೆ. ಈ ಸೋಲ್ ಕಾಂಟ್ರಾಕ್ಟ್ಗೂ ಆಯಿತು, ನಿಮಗೆ ಯಾವುದೋ ವ್ಯಕ್ತಿಯ ನೆನಪು ಬರ್ತಾ ಇದೆಯಲ್ಲ, ಎರಡಕ್ಕೂ ಕೂಡ ಇದೇ ಪರಿಹಾರ. ಈ ಥರ ಯಾವುದೇ ವ್ಯವಸ್ಥೆ ಇಲ್ಲ. ನೀವು ಅದನ್ನು ಪ್ರಯತ್ನಪೂರ್ವಕವಾಗಿ ಖಂಡಿತ ಮಾಡಬಹುದು. ಪ್ರತಿಯೊಂದು ಆತ್ಮಕ್ಕೂ, ಪ್ರತಿಯೊಬ್ಬ ಮನುಷ್ಯನಿಗೂ ಆ ಒಂದು ಸಾಮರ್ಥ್ಯ ಖಂಡಿತ ಇದೆ.
ಮುಂಬರುವ ದಿನಗಳಲ್ಲಿ ಹೇಗೆ ಮಾಡಬಹುದು ಅಂತ ನಿಧಾನಕ್ಕೆ ಒಂದೊಂದೇ ವಿಚಾರಗಳನ್ನು ಹೇಳ್ಕೊಡ್ತಾ ಹೋಗ್ತೀನಿ. ನೀವು ಅಗ್ನಿಹೋತ್ರನೂ ನೋಡಬಹುದು. ಧ್ಯಾನವನ್ನು ತಪ್ಪದೆ ಈ ಕ್ಷಣದಿಂದಾನೇ ನೀವು ಶುರು ಮಾಡಬಹುದು. ಕರ್ಮದ ಬಲೆಯಲ್ಲಿ ಸಿಲುಕಬೇಡಿ. ಕೆಟ್ಟ ಕರ್ಮಗಳನ್ನು ಸುಟ್ಟಾಕೋದು ಹೇಗೆ, ಕರ್ಮಗಳ ಶುದ್ಧೀಕರಣ ಅಂತ ನಾನೇನು ಎಪಿಸೋಡ್ ಮಾಡಿದ್ದೀನೋ ಅದರಲ್ಲಿ ಈ 3 ಕರ್ಮಗಳ ಬಗ್ಗೆ ಪ್ರತಿಯೊಂದನ್ನು ವಿವರವಾಗಿ ಹೇಳಿದ್ದೀನಿ. ನೀವು ಅದನ್ನು ಕೂಡ ನೋಡಬಹುದು. ಸಾಧ್ಯವಾದಷ್ಟು ನಾನು ಈ ಎಲ್ಲ ಎಪಿಸೋಡ್ಗಳ ಲಿಂಕ್ಗಳನ್ನು ಡಿಸ್ಕ್ರಿಪ್ಷನ್ ಹಾಕೋದಕ್ಕೆ ಟ್ರೈ ಮಾಡ್ತೀನಿ. ನೀವು ನಮ್ಮ ಪರಂಪರಾ ಚಾನಲಲ್ಲಿ ಎಲ್ಲ ಎಪಿಸೋಡ್ಗಳನ್ನು ವ್ಯೂ ಆಲ್ ಅಂತ ನೀವು ಕ್ಲಿಕ್ ಮಾಡಿದ್ರೆ ಎಲ್ಲ ಎಪಿಸೋಡ್ಗಳು ಬರುತ್ತೆ. ಹಾಗಾಗಿ ಮೊದಲನೇ ಎಪಿಸೋಡಿಂದ ನಾನು ಎಪಿಸೋಡ್ ನಂಬರ್ ಹೇಳಿರ್ತೀನಿ, ಒಂದೊಂದು ಸರಿ ಅದರ ಟೈಟಲ್ ಹೇಳಿರಬಹುದು. ಅದರ ಪ್ರಕಾರ ನೀವು ನೋಡ್ಕೊಂಡು ಹೋಗಬಹುದು. ಟೈಟಲ್ ನೋಡಿದ್ರೇ ನಿಮ್ಗೆ ಎಷ್ಟೋ ವಿಷಯ ಗೊತ್ತಾಗುತ್ತೆ. ಎಲ್ಲ ಎಪಿಸೋಡ್ಗಳನ್ನು ನೋಡಿದ್ರೂ ಕೂಡ ತುಂಬ ಸಮಸ್ಯೆಗಳಿಗೆ, ತುಂಬ ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತೆ, ಪರಿಹಾರನೂ ಸಿಗುತ್ತೆ. ಎಲ್ಲರೂ ನೋಡಿ ಅಂತ ಪ್ರತಿ ಎಪಿಸೋಡಲ್ಲೂ ನಾನು ಹೇಳ್ತಾನೆ ಇದ್ದೀನಿ. ಸಾಧ್ಯವಾದಷ್ಟು ನೋಡೋಕ್ಕೆ ಪ್ರಯತ್ನ ಪಡಿ. ಇಲ್ಲ ಅಂದರೆ ಪ್ರಶ್ನೋತ್ತರಗಳ ಸಂಚಿಕೆಯಲ್ಲಿ ಹೇಳೋದು ಇದ್ದೇ ಇದೆ. ವಿವರವಾಗಿ ಎಲ್ಲನೂ ಇದರಲ್ಲಿ ಹೇಳೋಕ್ಕಾಗಲ್ಲ. ಆಲ್ರೆಡಿ ಎಲ್ಲ ವಿವರವಾಗಿ ತುಂಬ ಎಪಿಸೋಡ್ಗಳಲ್ಲಿ ಹೇಳೋದ್ರಿಂದ ಅದೇ ಕ್ವೆಶನ್ ರಿಪೀಟ್ ಆಗ್ತಾ ಇದ್ದರೆ ಮತ್ತೆ ಅದೇ ವಿಷಯನೇ ಹೇಳ್ತಾ ಇರ್ತೀವಿ, ಮುಂದಕ್ಕೆ ಹೋಗೋಕ್ಕಾಗಲ್ಲ ಅನ್ನೋ ಒಂದು ಉದ್ದೇಶ. ಇನ್ನು ಈ ವೇದಗಳ ಪುಸ್ತಕಗಳು ಎಲ್ಲಿ ಸಿಗುತ್ತೆ ಅಂತ ಪದ್ಮಾ ನರಸಿಂಹ ಅನ್ನೋರು ಕೇಳಿದ್ದಾರೆ. ವೇದಗಳ ಪುಸ್ತಕಗಳು ಎಲ್ಲ ಕಡೆನೂ ಅವೈಲೇಬಲ್ ಇಲ್ಲ ಅಂತ ನಾನು ಅಂದ್ಕೊಳ್ತೀನಿ. ಯಾಕೆಂದರೆ ನಾನು ಕೂಡ ಸ್ವತಃ ವೇದಗಳ ಪುಸ್ತಕಗಳನ್ನು ಕೊಂಡ್ಕೊಂಡಿಲ್ಲ. ನಮ್ಮ ಗುರುಗಳು ಎಷ್ಟು ಪಾಠ ಮಾಡಿದಾರೋ, ಯಾವ ಮಂತ್ರದ ಪಾಠ ಮಾಡ್ತಿದ್ರೋ ಆ ಮಂತ್ರ ಅದಕ್ಕೆ ತಕ್ಕ ಹಾಗೆ, ಆ ಪಾಠಕ್ಕೆ ತಕ್ಕ ಹಾಗೆ ಏನೇನು ನೋಟ್ಸ್ ಬೇಕೋ ಅದನ್ನು ನಾವು ಅಲ್ಲೇ ಬರ್ಕೊಂಡು ಅದನ್ನು ಕೇಳಿಸ್ಕೊಳ್ತಿದ್ವಿ ಅಷ್ಟೇ. ಯಾಕೆ ಅಂದರೆ ವೇದಗಳ ಪುಸ್ತಕಗಳನ್ನೇ ಇಟ್ಕೊಂಡು ಮಾಡಬೇಕು ಅಂದರೆ ಅದಕ್ಕಿನ್ನೂ ತುಂಬ ದೊಡ್ಡ ಸಾಧನೆ ಮಾಡಿ ಆಮೇಲೆ ನಮ್ಮಷ್ಟಕ್ಕೆ ನಾವೇ ನೋಡ್ಕೋಬಹುದು. ಎಷ್ಟೇ ವೇದಗಳ ಪುಸ್ತಕಗಳನ್ನು ಇಟ್ಕೊಂಡ್ರೂ ಅದನ್ನು ಒಂದು ಸರಿ ನೋಡಿದ್ರೆ ಆರ್ಡಿನರಿ ಸಂಸ್ಕೃತ ಚೆನ್ನಾಗಿ ಗೊತ್ತಿರೋರ್ಗೇ ವೇದ ಭಾಷೆ ಅಷ್ಟು ಸುಲಭವಾಗಿ ಅರ್ಥ ಆಗಲ್ಲ. ಹಾಗಾಗಿ ಗುರುಮುಖೇನಾನೇ ಇವನ್ನ ಕಲಿಬೇಕಾದ ಅಗತ್ಯ ಇರೋದ್ರಿಂದ ನಾವು ಯಾವತ್ತೂ ವೇದದ ಪುಸ್ತಕಗಳನ್ನು ಕೊಂಡ್ಕೊಳ್ಳೋಕ್ಕೂ ಹೋಗಲಿಲ್ಲ, ಕೇಳಲೂ ಇಲ್ಲ. ಬೇಕಾದ ಮಂತ್ರಗಳ ಪಾಠವನ್ನು ನಮ್ಮ ಗುರುಗಳೇ ನಮಗೆ ಮಾಡ್ತಿದ್ರು. ನಮ್ಮ ಗುರುಗಳೇ ಎಷ್ಟೋ ವೇದ ಮಂತ್ರಗಳ ಕೆಲವು ಪುಸ್ತಕಗಳನ್ನು ಬರೆದಿದ್ದಾರೆ. ಅವು ಬೇರೆ ಕಡೆ ಎಲ್ಲೂ ಮಾರಾಟಕ್ಕೆ ಇಲ್ಲ. ಅವು ಮಾರಾಟಕ್ಕೆ ಅಂಗಡಿಗಳಲ್ಲಿ ಸಿಗುವಂಥ ಪುಸ್ತಕಗಳು ಅಲ್ಲ. ಹಾಗಾಗಿ ನಾನು ನಿಮಗೆ ಕೆಲವು ವಿಷಯಗಳನ್ನು ಹೇಳಿದ್ದೆ. ನಾರ್ಮಲ್ ಬುಕ್ ಸ್ಟಾಲ್ಸಲ್ಲಿ ನೀವು ವೇದಗಳ ಪುಸ್ತಕಗಳನ್ನು ಕೇಳಬಹುದು. ವೇದ ಸಂಹಿತಾ ಭಾಗ ಮಾತ್ರ ಅಂತ ಕೇಳಬೇಕು. ಏಕೆಂದರೆ ಒರಿಜಿನಲ್ ವೇದಗಳು ತುಂಬ ಕಡಿಮೆ. ಎಷ್ಟೋ ಜನ ಪುರಾಣಗಳು ಏನೇನೋ ಕಥೆಗಳನ್ನು ಕೂಡ ವೇದ ಅಂತ ಹೇಳಿಬಿಡ್ತಾರೆ. ವೇದಗಳ ವೇದ ಸಂಹಿತೆಗಳನ್ನು ಮಾತ್ರ ನೀವು ಖರೀದಿಸಬೇಕು. ಈಗೆಲ್ಲ ಕಡೆ ಅವೈಲೇಬಲ್ ಇರಬಹುದು ಅಂತ ಕೂಡ ಅನಿಸುತ್ತೆ. ಯಾವುದೇ ಪುಸ್ತಕದ ಅಂಗಡಿಯಲ್ಲಿ, ಬುಕ್ ಸ್ಟಾಲ್ಸಲ್ಲಿ ನೀವು ವೇದಗಳ ಸಂಹಿತೆಗಳನ್ನು ಸಿಕ್ಕರೆ ಖಂಡಿತ ಖರೀದಿಸಿ. ಅದರ ಜೊತೆಗೆ ಯಜುರ್ವೇದದಲ್ಲಿ ಕೃಷ್ಣೇಜುರ್ವೇದ, ಶುಕ್ಲೇಜುರ್ವೇದ ಅಂತ 2 ಬರುತ್ತೆ. ನಾವು ಶುಕ್ಲೇಜುರ್ವೇದನ ತಗೋಬೇಕು, ಕೃಷ್ಣೇಜುರ್ವೇದನ ಅಲ್ಲ. ಹಾಗಾಗಿ ಇದೊಂದು ಧ್ಯಾನದಲ್ಲಿ ಇಟ್ಕೊಂಡು ನಿಮ್ಮ ವೇದ ಪುಸ್ತಕಗಳು ಯಾವುದೇ ಒಂದು ದೊಡ್ಡ ಪ್ರೊಫೆಷ್ನಲ್ ಬುಕ್ ಸ್ಟಾಲ್ಸಲ್ಲಿ ಸಿಗೋದಿದ್ರೆ ನೀವು ಖಂಡಿತ ಕೊಂಡ್ಕೊಳ್ಳಿ ಅಂತ ನಾನು ಹೇಳ್ತೀನಿ. ಅದು ಅಲ್ಲದೆ ನಮ್ಮ ಗುರುಗಳು ಬರೆದಿರುವಂಥ ವೇದಗಳ ಬಗ್ಗೆ ಬರೆದಿರುವಂಥ ಪುಸ್ತಕಗಳೆಲ್ಲೂ ಮಾರಾಟಕ್ಕಿಲ್ಲ. ಅವನ್ನ ನಮ್ಮ ಪರಂಪರಾದ ಎಲ್ಲ ಸಬ್ಸ್ಕ್ರೈಬರ್ಸ್ಗೂ, ಯಾರ್ಯಾರಿಗೆ ಓದೋದ್ರಲ್ಲಿ ಆಸಕ್ತಿ ಇದೆಯೋ ಅವರಿಗೆ ಅವೆಲ್ಲವನ್ನು ಕೂಡ ಅವೈಲೇಬಲ್ ಆಗೋ ಹಾಗೆ ಮಾಡೋದಕ್ಕೆ ನಾನು ನಮ್ಮ ಗುರುಗಳ ಪರಿವಾರವನ್ನು ಕಾಂಟ್ಯಾಕ್ಟ್ ಮಾಡಿ ಪ್ರಯತ್ನ ಪಡ್ತಾ ಇದ್ದೀನಿ. ಸಾಧ್ಯವಾದರೆ ಅವನ್ನು ನಿಮ್ಮೆಲ್ಲರಿಗೂ ತಲುಪಿಸುವಂಥ ಒಂದು ಪ್ರಯತ್ನದಲ್ಲಿ ಇದ್ದೀನಿ. ಆ ಪ್ರಯತ್ನ ಸಕ್ಸಸ್ ಆದರೆ ಖಂಡಿತ ಮುಂದಿನ ಭಾಗದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನಿಮ್ಮೆಲ್ಲರಿಗೂ ಕೂಡ ಆ ಪುಸ್ತಕಗಳನ್ನು ತಲುಪಿಸುವಂಥ ಒಂದು ಕೆಲಸವನ್ನು ಮಾಡ್ತೀನಿ. ದ್ವೈತ, ಅದ್ವೈತ ಮತ್ತು ವಿಶಿಷ್ಟಾದ್ವೈತ ಇದನ್ನು ಪ್ರತ್ಯೇಕಿಸಿ ಅಂದರೆ ಡಿಸ್ಟಿಂಗ್ವಿಷ್ ಮಾಡಿ ಅಂತ ರಾಜೇಶ್ ಹೆಬ್ಬಾರ್ ಅವರು ಕೇಳಿದ್ದಾರೆ. ದ್ವೈತ, ಅದ್ವೈತ, ವಿಶಿಷ್ಟಾದ್ವೈತನ ನಾನು ಪರ್ಸ್ನಲ್ಲಾಗಿ ಅವುಗಳ ಅಧ್ಯಯನ ಮಾಡಿಲ್ಲ. ಈ ವೇದಗಳ ವಿಚಾರದಲ್ಲಿ ಬಂದಾಗ ನಮ್ಮ ಗುರುಗಳು ಹೇಳಿದಷ್ಟು ನನಗೆ ಗೊತ್ತಿರೋದು. ಇನ್ನು ಈ ವಿಷಯಗಳ ಬಗ್ಗೆ ನಿಮ್ಮಲ್ಲಿ ಎಷ್ಟೋ ಜನ ಅಧ್ಯಯನ ಮಾಡಿರಬಹುದು. ದ್ವೈತ ಅನ್ನೋದು ಮಧ್ವಾಚಾರ್ಯರದು, ಅದ್ವೈತ ಅನ್ನೋದು ಶಂಕರಾಚಾರ್ಯರು, ವಿಶಿಷ್ಟಾದ್ವೈತ ಅನ್ನೋದು ರಾಮಾನುಜಾಚಾರ್ಯರ ಸಿದ್ಧಾಂತಗಳು. 8ನೇ ಸೆಂಚುರಿಯಲ್ಲಿ ಶಂಕರಾಚಾರ್ಯರು ಅದ್ವೈತ ಸಿದ್ಧಾಂತವನ್ನು ಹೇಳಿದ್ರು. 12ನೇ ಶತಮಾನದ ಆಸುಪಾಸಿನಲ್ಲಿ ರಾಮಾನುಜಾಚಾರ್ಯರು ವಿಶಿಷ್ಟಾದ್ವೈತ ಸಿದ್ಧಾಂತವನ್ನು ಪ್ರತಿಪಾದಿಸಿದರು. ಮತ್ತು ಬಹುಶಃ 13-14 ಆಸುಪಾಸಿನ ಶತಮಾನದಲ್ಲಿ ಮಧ್ವಾಚಾರ್ಯರು
ದ್ವೈತ ಸಿದ್ಧಾಂತವನ್ನು ಪ್ರತಿಪಾದಿಸಿದ್ರು. ದ್ವೈತ ಅಂದರೆ ಪರಮಾತ್ಮ ಮತ್ತು ಜೀವಾತ್ಮ ಎರಡು ಬೇರೆ ಬೇರೆ ತತ್ವಗಳು ಅನ್ನೋದನ್ನ ದ್ವೈತ ಸಿದ್ಧಾಂತ ಹೇಳುತ್ತೆ. ಇನ್ನು ಅದ್ವೈತಾನೇ ಸ್ವಲ್ಪ ಪುಷ್ಟೀಕರಿಸಿ ಅವರು ವಿಶಿಷ್ಟಾದ್ವೈತದಲ್ಲಿ ರಾಮಾನುಜಾಚಾರ್ಯರು ಹೇಳೋದೇನೆಂದರೆ ವಿಶೇಷ ಗುಣಗಳುಳ್ಳ ಅದ್ವೈತ. ಅಂದರೆ ಅವರು ಅದ್ವೈತಾನೇ ಒಪ್ಪುತ್ತಾರೆ, ಆದರೆ ಅವೆಲ್ಲವೂ ಭಿನ್ನವಾಗಿವೆ. ಅಂದರೆ ಪರಮಾತ್ಮ ಮತ್ತು ಆತ್ಮ ಎರಡು ಗುಣಗಳಲ್ಲಿ ಭಿನ್ನವಾಗಿದೆ, ಆದರೆ ಅವು ಪರಮಾತ್ಮನಿಂದ ಭಿನ್ನವಾಗಿಲ್ಲ, ಅವು ಪರಮಾತ್ಮನ ಭಾಗಗಳೇ ಅಂತ ವಿಶಿಷ್ಟಾದ್ವೈತದಲ್ಲಿ ಹೇಳ್ತಾರೆ. ಇನ್ನು ಅದ್ವೈತ ಶಂಕರಾಚಾರ್ಯರದು. ಅದ್ವೈತ ಏನು ಅಂದರೆ ಎರಡಿಲ್ಲ, ಇದು ಒಂದೇ ಅಂತ. ಅಂದರೆ ಪರಮಾತ್ಮ ಮತ್ತು ಆತ್ಮ ಎರಡೂ ಒಂದೇ ಅಂತ ಶಂಕರಾಚಾರ್ಯರು ಹೇಳ್ತಾರೆ. ಹಾಗಿದ್ರೆ ಇವ್ರು 3 ಜನ ಹೀಗೆ ಹೇಳ್ತಿದ್ದಾರೆ, ಇದರಲ್ಲಿ ಒಪ್ಕೊಳ್ಳೋದು ಯಾವುದು ಅಂತಂದರೆ ಎಲ್ಲದಕ್ಕೂ ಮೂಲ ಇರೋದು ವೇದಗಳೇ. ನಾನು ಎಷ್ಟೋ ಸಾರಿ ಹೇಳಿದ್ದೀನಿ, ವೇದಗಳೇ ಪರಮ ಪ್ರಮಾಣ. ಬೇರೆ ಎಲ್ಲ ನಂಬಿಕೆ ಮತ್ತು ಅವರವರ ಅಭಿಪ್ರಾಯಗಳ ಪ್ರಶ್ನೆ ಆಗುತ್ತೆ ಹೊರತು ಮೂಲ ಬರೋದೇನು ಅಂತಂದರೆ ವೇದಗಳೇ. ಈ ಅರಣ್ಯಕಗಳು, ಬ್ರಾಹ್ಮಣಗಳು ಮತ್ತು ಉಪನಿಷತ್ತುಗಳು, ದರ್ಶನಗಳು ಇವೆಲ್ಲ ವೇದಗಳಿಂದ ಬಂದಿರೋವು. ಆಮೇಲೆ ಎಲ್ಲರಿಗೂ ಸುಲಭವಾಗಿ ಅರ್ಥ ಆಗಲಿ ಅನ್ನೋದಕ್ಕೋಸ್ಕರ ಅದರ ಮೇಲೆ ತುಂಬ ವರ್ಷಗಳಿಂದ ಅಧ್ಯಯನ ಮಾಡಿ ಈ ಎಲ್ಲ ಮಹಾನುಭಾವರು, ಪತಂಜಲಿಗರಾಗಿರಬಹುದು, ಪಾಣಿನಿ ಆಗಿರಬಹುದು, ಶಂಕರಾಚಾರ್ಯರು, ಮಧ್ವಾಚಾರ್ಯರು, ರಾಮಾನುಜಾಚಾರ್ಯರು, ಇವರೆಲ್ಲರೂ ಕೂಡ ವೇದಗಳ ಮೇಲೆ ತುಂಬ ಕೆಲಸ ಮಾಡಿ, ತುಂಬ ಅಧ್ಯಯನ ಮಾಡಿ ಇವನ್ನೆಲ್ಲವನ್ನು ಸಿದ್ಧಾಂತಗಳನ್ನು ಮಾಡಿಟ್ಟಿದ್ದಾರೆ. ಆದರೆ ಮನುಷ್ಯ ಅಂತ ಬಂದ ಮೇಲೆ ಅವರವರ ಬ್ರೇನಿಗೆ, ಮಿದುಳಿಗೆ ಇರೋವಂಥ ಕೆಲವು ಲಿಮಿಟೇಷನ್ಸ್ ಬಂದುಬಿಡೋದ್ರಿಂದ ಅವರು ಹೋಗ್ತಾ ಇರೋ ದಾರಿ ಎಲ್ಲರೂ ಒಂದೇ ಆದ್ರೂ ಅವರ ಅಭಿಪ್ರಾಯಗಳು ಸ್ವಲ್ಪ ಭಿನ್ನ ಭಿನ್ನ ಆಗುತ್ತೆ. ಇವರೆಲ್ಲರೂ ಸಮಕಾಲೀನರಲ್ಲದೇ ಇದ್ದರೂ ಕೂಡ ಎಲ್ಲರೂ ಕೂಡ ವೇದಗಳನ್ನು ತುಂಬ ಅಧ್ಯಯನ ಮಾಡಿರೋ ಅಂಥವರು. ಹಾಗಾಗಿ ಇವರೆಲ್ಲರ ವಿಚಾರಗಳು, ಅವರವರ ಅಭಿಪ್ರಾಯಗಳು ಬೇರೆ ಬೇರೆ ಆಗಿದೆ ಬಿಟ್ಟರೆ ಅವರು ಎಲ್ಲ ವಿಷಯವನ್ನು, ಅವರ ಗುರಿ ಮಾತ್ರ ಒಂದೇ ಆಗಿದೆ. ಆದರೆ ನಾವು ಇಲ್ಲಿ ಅರ್ಥ ಆಗ್ತಿಲ್ಲ, ಒಬ್ಬೊಬ್ಬರ ಅಭಿಪ್ರಾಯಗಳು ಒಂದೊಂದು ಥರ ಇದೆ, 3 ಥರ ಇದೆ, ನಾವು ಯಾವ ಸಿದ್ಧಾಂತನ ತಗೋಬೇಕು ಅಂದರೆ ನಾವು ಮೂಲವಾಗಿರೋ ವೇದಕ್ಕೆ ಹೋಗಬೇಕಾಗತ್ತೆ. ವೇದದಲ್ಲಿ ದ್ವಾಸುಪರ್ಣ ಸಯುಜಾ ಸಖಾಯ ಸಮಾನಂ ವೃಕ್ಷಂ ಪರಿಶಸ್ವಜಾತೆ ತಯೋರನ್ಯ ಪಿಪ್ಪಲಂ ಸ್ವಾದ್ವತ್ಯನಶ್ನನ್ ಅನ್ಯೋ ಅಭಿಚಾಕಶೀತಿ ಅನ್ನೋ ಈ ಮಂತ್ರದಲ್ಲಿ ಪ್ರತಿಯೊಂದರ ಬಗ್ಗೆನೂ ವಿವರವಾಗಿ ಈ ಮುಂಚೆನೂ ನಾನು ಹಿಂದಿನ ಎಪಿಸೋಡ್ಗಳಲ್ಲಿ ತಿಳಿಸಿದ್ದೀನಿ, ಆದರೂ ಇಲ್ಲಿ ಸಂಕ್ಷಿಪ್ತವಾಗಿ ತಿಳಿಸ್ತೀನಿ. ಈ ಮಂತ್ರ ಏನು ಹೇಳ್ತಿದೆ ಅಂತಂದರೆ 3 ಅಸ್ತಿತ್ವಗಳ ಬಗ್ಗೆ ಹೇಳ್ತಿದೆ. 3 ಅಸ್ತಿತ್ವಗಳು ಇಡೀ ಬ್ರಹ್ಮಾಂಡದಲ್ಲಿ, ಸೃಷ್ಟಿಯಲ್ಲಿ ಇರೋವಂಥದ್ದು. ಡ್ವಾ ಸುಪರ್ಣ ಅಂದರೆ ಆವಾಗಲೇ ಹೇಳಿದ್ನಲ್ಲ, ಚೇತನ ಶಕ್ತಿಗಳು 2 ಇರೋದ್ರಿಂದ ಅದನ್ನು ಸುಪರ್ಣ ಅಂತ ಕರೆದಿದ್ದಾರೆ. ಸುಪರ್ಣ ಅಂದರೆ ಅದು ಡೈನಾಮಿಕ್ ಆಗಿರೋದ್ರಿಂದ, ದ್ವಾ ಅಂದರೆ 2 ಸುಪರ್ಣಗಳಿದೆ ಮತ್ತು 2 ಸುಪರ್ಣಗಳನ್ನು ಒಂದು ಗುಂಪಾಗಿ ಹೇಳಿದ್ದಾರೆ. 3ನೇದು ವೃಕ್ಷ ಅಂದರೆ ಈ ಜಡ ಪ್ರಕೃತಿ. ವೃಕ್ಷ ಅಂದರೆ ವೈದಿಕ ಭಾಷೆಯಲ್ಲಿ ಬರೀ ಮರ ಅಥವಾ ಗಿಡ ಅಂತ ಆಗಲ್ಲ, ಅದು ಖಂಡಿತ ರೂಢಿಯಲ್ಲಿ ಮತ್ತು ಆರ್ಡಿನರಿ ಸಂಸ್ಕೃತದಲ್ಲಿ ಅರ್ಥ ಇದೆ. ಯಾವುದು ಛೇದಿಸಲ್ಪಡುತ್ತದೋ, ಯಾವುದು ಕತ್ತರಿಸಲ್ಪಡುತ್ತದೋ ಅದನ್ನು ವೃಕ್ಷ ಅಂತ ಹೇಳ್ತಾರೆ. ಈ ಜಡ ಪ್ರಕೃತಿ ಒಂದಲ್ಲ ಒಂದು ದಿನ ಛೇದಿಸಲ್ಪಡುತ್ತದೆ. ಹಾಗಾಗಿ ಇದು ಲಯ ಆಗುತ್ತೆ, ಇದೆಲ್ಲವೂ ಕೂಡ ಕೊಲ್ಯಾಪ್ಸ್ ಆಗುತ್ತೆ. ಸೃಷ್ಟಿ ಹೇಗಿರುತ್ತೋ ಆ ಸೃಷ್ಟಿ ವ್ಯವಸ್ಥೆ ಏನಿದೆಯೋ ಆ ವ್ಯವಸ್ಥೆಯಿಂದ ಹೊರಟು ಹೋಗುತ್ತೆ. ಹಾಗಾಗಿ ಇದನ್ನು ನಾವು ಜಡ ಅಂತ ಕರಿತೀವಿ. ದ್ವಾಸುಪರ್ಣ ಸಯುಜ ಸಖಾಯ ಸಮಾನಂ ವೃಕ್ಷಂ ಅಂತ ಇದೆ. ಅಂದರೆ ಸಯುಜ ಅಂದರೆ ಇವೆಲ್ಲವೂ ಒಟ್ಟಿಗೆ ಇರುವಂಥದ್ದು. 3 ಅಸ್ತಿತ್ವ ಅಂದರೆ, ಅಸ್ತಿತ್ವಕ್ಕೆ ಒಂದು ಡೆಫಿನೇಷನ್ ಕೂಡ ಅದರಲ್ಲಿ ಹೇಳಿದ್ದೀನಿ. ಕೃಷ್ಣ ಹೇಳಿರುವಂಥದ್ದು ನಮ್ಮ ಭಗವದ್ಗೀತೆಯಲ್ಲಿ ನಾಸತೋ ವಿದ್ಯತೆ ಭಾವೋ ನಾ ಭಾವೋ ವಿದ್ಯತೆ ಸತಃ ಅಂತ. ಅದೇ ಸೈನ್ಸ್ದ ಒಂದು ಸ್ಟೇಟ್ಮೆಂಟ್ ತಗೊಂಡ್ರೆ ದ ಮ್ಯಾಟರ್ ಕ್ಯಾನ್ ನೀದರ್ ಬಿ ಕ್ರಿಯೇಟೆಡ್ ನಾರ್ ಬಿ ಡಿಸ್ಟ್ರಾಯ್ಡ್ ಅಂತ ಹೇಳ್ತೀವಿ. ಅಂದರೆ ಒಂದು ಮ್ಯಾಟರ್ ಅಂದರೆ ಒಂದು ದ್ರವ್ಯ ಅಂತ ಹೇಳ್ತೀವಿ. ಯಾವುದೇ ಒಂದು ವಸ್ತು ಒಂದು ದ್ರವ್ಯದಿಂದ ರೆಡಿ ಆಗುತ್ತೆ, ಆ ದ್ರವ್ಯವನ್ನು ಯಾರು ಸೃಷ್ಟಿ ಮಾಡೋಕ್ಕಾಗಲ್ಲ, ಯಾರು ನಾಶ ಮಾಡೋಕ್ಕಾಗಲ್ಲ ಅಂತ. ಅಂದರೆ ಈ 3 ಅಸ್ತಿತ್ವಗಳೇನಿದೆಯೋ, ಎಂಟಿಟೀಸ್ ಅಂತ ಹೇಳ್ತೀವಿ, ಈ 3 ಅಸ್ತಿತ್ವಗಳು ಜಡ, ಜೀವಾತ್ಮ ಮತ್ತು ಪರಮಾತ್ಮ. ಈ 3 ಅಸ್ತಿತ್ವಗಳು ಯಾರು ಕ್ರಿಯೇಟ್ ಮಾಡಿರುವಂಥದ್ದಲ್ಲ, ಯಾರು ನಾಶ ಮಾಡೋಕ್ಕೂ ಸಾಧ್ಯ ಇಲ್ಲ. ಇವು ಯಾವತ್ತಿಗೂ ಇದೆ. ಯಾವತ್ತಿಗೂ ಇದೆ ಅನ್ನೋದಕ್ಕೂ ಕೂಡ ಅನಾದಿ ಅನಂತ ಅನ್ನೋ ಒಂದು ಟೆಕ್ನಿಕಲ್ ವರ್ಡ್ನ ಯೂಸ್ ಮಾಡ್ತಾರೆ.
ಆ ಅನಾದಿ ಅನಂತ ಅನ್ನೋದು ಹೇಗೆ ಅನ್ನೋದನ್ನು ಕೂಡ ನಾನು 4, 5, 6, 2, 3 ಎಲ್ಲ ಎಪಿಸೋಡ್ಗಳಲ್ಲೂ ಫಸ್ಟು ಇದೇ ಮಂತ್ರವನ್ನು ತಗೊಂಡು ಹೇಳಿರೋದ್ರಿಂದ ಈ 3 ಅಸ್ತಿತ್ವಗಳ ಬಗ್ಗೆ ವಿವರವಾಗಿ ಹೇಳಿದ್ದೀನಿ. ಆ ಎಪಿಸೋಡ್ನು ನೀವು ನೋಡಬಹುದು. ಇಲ್ಲಿ ಸಂಕ್ಷಿಪ್ತವಾಗಿ ಹೇಳ್ತೀನಿ. ಇವು 3 ಅನಾದಿ ಅನಂತ. ಎಷ್ಟೇ ಹಿಂದಕ್ಕೆ ಹೋದರೂ ಸೃಷ್ಟಿಯಲ್ಲಿ ಇವು ಇದ್ದೇ ಇದೆ, ಎಷ್ಟೇ ಮುಂದಕ್ಕೆ ಹೋದರೂ ಇವು ಇದ್ದೇ ಇದೆ. ಇವನ್ನ ಯಾರು ಕ್ರಿಯೇಟ್ ಮಾಡಿಲ್ಲ, ಯಾರು ನಾಶ ಮಾಡೋದಕ್ಕೆ ಸಾಧ್ಯ ಇಲ್ಲ. ಈ 3 ಅಸ್ತಿತ್ವಗಳೇ ಮೇನ್ ಆಗಿರೋದ್ರಿಂದ ಅಸ್ತಿತ್ವ ಅನ್ನೋದಕ್ಕೆ ಡೆಫಿನೇಷನ್ ಏನು ಅಂತಂದರೆ, ಅವನ್ನ ಯಾರು ಕ್ರಿಯೇಟ್ ಮಾಡೋಕ್ಕಾಗಲ್ಲ, ನಾಶ ಮಾಡೋಕ್ಕಾಗಲ್ಲ. ಅದಲ್ಲದೆ ಅಸ್ತಿತ್ವ ಅಂತ ಹೆಸರು ಬರೋದೇನೆ ಅದು ಇಂಡಿಪೆಂಡೆಂಟ್ ಆಗಿರುತ್ತೆ. ಯಾವುದರಲ್ಲೂ ಅದು ಸೇರಿ ಹೋಗೋದಿಲ್ಲ, ಒಂದು ಇನ್ನೊಂದಾಗಿ ಬದಲಾಗೋದಿಲ್ಲ. ಅಂದರೆ ಎ ಬಿ ಸಿ ಅಂತ 3 ಅಸ್ತಿತ್ವಗಳಿದ್ರೆ ಎ ಬಿ ಆಗಲ್ಲ, ಬಿ ಎ ಆಗಲ್ಲ, ಸಿ ಬಿ ಆಗಲ್ಲ, ಬಿ ಸಿ ಆಗಲ್ಲ, ಯಾವುದು ಒಂದರೊಳಗಳನ್ನು ಸೇರ್ಕೊಳ್ಳೋದಿಲ್ಲ. ಹಾಗೆ ಒಂದು ಇನ್ನೊಂದಾಗಿ ಬದಲಾಗೋದಿಲ್ಲ. ಸಿ ಬಿ ಆಗಿ ಬದಲಾಯಿತು ಅಂದರೆ ಎ ಬಿ 2 ಅಸ್ತಿತ್ವಗಳಾಯಿತು, 3 ಅಸ್ತಿತ್ವಗಳಾಗೋದಕ್ಕೆ ಸಾಧ್ಯ ಇಲ್ಲ. ಅಸ್ತಿತ್ವ ಅನ್ನೋದು ಯಾವತ್ತಿಗೂ ಇದೆ ಅಂದರೆ ಅದು ಯಾವತ್ತಿಗೂ 3 ಇರುತ್ತೆ. ಯಾಕೆಂದರೆ ಯಾರು ಕ್ರಿಯೇಟ್ ಮಾಡೋಕ್ಕಾಗಲ್ಲ, ಡಿಸ್ಟ್ರಾಯ್ ಮಾಡೋಕ್ಕಾಗಲ್ಲ. ಆದ್ದರಿಂದ ಅದು 4ನೇದು ಡಿ ಎಲ್ಲಿಂದಾನೋ ಬರಲ್ಲ, ಇನ್ನೊಂದು ಇ ಬರಲ್ಲ. ಎ ಬಿ ಸಿ 3 ಅಸ್ತಿತ್ವಗಳು ಯಾವತ್ತಿದ್ರೂ 3 ಅಸ್ತಿತ್ವಗಳೇ. 4ನೇದು ಎಲ್ಲಿಂದಾನೂ ಬರಲ್ಲ, ಇರೋದು ನಾಶ ಆಗಲ್ಲ. 3 ಇರೋದು 2 ಆಗಲ್ಲ, ಹಾಗೆ 3 ಇರೋದು 4, 5 ಆಗತ್ತೆ ಮುಂದಕ್ಕೆ ಅಂತ ಹೇಳೋ ಹಾಗಿಲ್ಲ. ಹಾಗಾಗಿ ಇವು ಯಾವತ್ತಿದ್ರೂ ಒಟ್ಟಿಗೆ ಇರುತ್ತೆ ಅಂತ ಏನರ್ಥ ಅಂದರೆ ಇವು 3 ಒಟ್ಟಿಗೆ ಇದೆ. ಇವು ಒಂದು ಬಂತು, ಮೊದಲೇದು ಫಸ್ಟ್ ಎ ಬಂತು, ಆಮೇಲೆ ಬಿ ಬಂತು, ಆಮೇಲೆ ಸಿ ಬಂತು ಅಂತ ಹೇಳೋಕ್ಕಾಗಲ್ಲ. ಯಾವಾಗಲೂ ಜೊತೆಗೆ ಇರೋದ್ರಿಂದ ಇವಕ್ಕೆ ಸಯುಜ ಅಂತ ಹೇಳ್ತಾರೆ. ಸಖಾಯ ಅಂತ ಅಂದರೆ ಇದರಲ್ಲಿ 2 ಕಾಮನ್ ಆಗಿದೆ. ಸಖ ಅಂತ 2 ಕಾಮನ್ ಆಗಿರೋದು ಯಾವುದು? ಚೇತನಗಳು, ವಿಶ್ವಚೇತನ ಮತ್ತು ಅಣುಚೇತನ, ಜೀವಾತ್ಮ ಮತ್ತು ಪರಮಾತ್ಮ. 2 ಚೇತನಗಳಾಗಿದ್ದರಿಂದ ಅದನ್ನು ಡ್ವಾ ಅಂತ ಒಂದು ಗುಂಪಾಗಿ ಮಾಡಿಕೊಂಡ್ರು. 2 ಸಖಾಯ ಅಂತ. ಚೇತನಗಳಾಗಿದ್ದರಿಂದ ಅವೆರಡು ಬೇರೆ, ಇದು ಜಡ ಆಗಿರೋದ್ರಿಂದ ಇದು ಬೇರೆ ಅಂತ ಹೇಳಿರೋದು. ಸಮಾನಂ ವೃಕ್ಷಂ ಪರಿಶಸ್ವಜಾತೆ ಅಂದರೆ ಜಡ ಅನ್ನೋದು ಇಂದ್ರಿಯ ಗೋಚರ ಆಗತ್ತೆ. ಅಭಿಲಾಷ್ ಅನ್ನೋರು ಆತ್ಮವನ್ನು ನೋಡೋಕ್ಕಾಗುತ್ತಾ ಅಂತ ಕೇಳಿದ್ರಲ್ಲ, ಅದಕ್ಕೂ ಕೂಡ ಉತ್ತರ ಇದೇ ಮಂತ್ರದಲ್ಲೇ ಬರುತ್ತೆ. ಇಂದ್ರಿಯ ಗೋಚರ ಆಗಿರೋದೆಲ್ಲನೂ ಕೂಡ ಜಡ. ಈಗ ಒಂದು ಮರ ಇದೆ, ಜಡ. ಕಲ್ಲು ನಮಗೆ ಕಾಣಿಸ್ತಾ ಇದೆ, ಜಡ. ಒಂದು ದೀಪ ಹಚ್ಚಿಟ್ಟಿದ್ದಾರೆ, ನಮ್ಮ ಜಡ. ಯಾವುದೆಲ್ಲ ನಮ್ಮ ಕಣ್ಣಿಗೆ ಕಾಣಿಸುತ್ತೋ, ಬರೀ ಕಣ್ಣು ಅಲ್ಲ, ಇಂದ್ರಿಯ ಗೋಚರ ಅಂತ ಹೇಳ್ತೀವಿ. ಅಂದರೆ ನಮ್ಮ ಕರ್ಮೇಂದ್ರಿಯಗಳು, ಜ್ಞಾನೇಂದ್ರಿಯಗಳಿಗೆ ಯಾವುದೆಲ್ಲ ಸಿಗುತ್ತೋ, ಗ್ರಹಿಸ್ತೀವೋ. ಗೋಚರ ಅಂದರೆ ಬರೀ ಕಾಣಿಸೋದು ಅಂತ ಅಲ್ಲ, ಯಾವುದೆಲ್ಲ ನಮ್ಮ ಇಂದ್ರಿಯಗಳಿಗೆ ಗ್ರಹಿಸೋದಕ್ಕೆ ಸಾಧ್ಯವಾಗಿದೆಯೋ. ಈಗ ನಾವೊಂದು ವಾಸನೆ ತಗೊಳ್ತೀವಿ ಅಂತಂದರೆ ಅದು ಕೂಡ ಜಡ. ನಾವು ಏನೋ ಶಬ್ದ ಕೇಳ್ತೀವಿ ಅಂದರೆ ಅದು ಕೂಡ ಜಡ. ಕಣ್ಣಿಂದ ಏನೋ ನೋಡ್ತೀವಿ, ಜಡ. ನಮ್ಮ ಸ್ಪರ್ಶಕ್ಕೆ ಸಿಗುತ್ತೆ, ಜಡ. ಇದೆಲ್ಲವೂ ಕೂಡ ಇಂದ್ರಿಯ ಗೋಚರವಾಗಿರೋ ಪ್ರತಿಯೊಂದು ವಸ್ತುನೂ ಕೂಡ ಜಡನೇ ಆಗತ್ತೆ. ಆದರೆ ಚೇತನಗಳು 2 ನಮ್ಮ ಕಣ್ಣಿಗೆ ಕಾಣಿಸಲ್ಲ. ಅಂದರೆ ನಮ್ಮ ಇಂದ್ರಿಯ ಗೋಚರ ಅಲ್ಲ, ಬರೀ ಕಣ್ಣಿಗೆ ಕಾಣಿಸೋದೇ ಅಲ್ಲ, ಸ್ಪರ್ಶಕ್ಕೆ ಸಿಗಲ್ಲ, ಶಬ್ದಕ್ಕೆ ಸಿಗಲ್ಲ, ಯಾವುದಕ್ಕೂ ಸಿಗದೇ ಇರೋ ಸೂಕ್ಷ್ಮಾತಿ ಸೂಕ್ಷ್ಮ ತತ್ವಗಳು, ಸೂಕ್ಷ್ಮಾತಿ ಸೂಕ್ಷ್ಮ ಅಸ್ತಿತ್ವಗಳು ಅವೆರಡು ಅಣುಚೇತನ ಮತ್ತು ವಿಶ್ವಚೇತನ. ಇವೆರಡೂ ಕೂಡ ನಮ್ಮ ಕಣ್ಣಿಗೆ ಕಾಣಲ್ಲ. ಆತ್ಮ ಅಣುಚೇತನನೇ ಆಗಿರೋದ್ರಿಂದ ಅಣುಚೇತನನೇ ಆತ್ಮ ಅಂತೀವಿ, ಜೀವಾತ್ಮ ಅಂತೀವಿ. ಹಾಗಾಗಿ ಅದು ನಮ್ಮ ಕಣ್ಣಿಗೆ ಕಾಣಲ್ಲ. ಅದು ಅರಿವಿನ ಭಾಗ ಅಂತ ಹೇಳಬಹುದು. ಅದರಲ್ಲಿ ಲಕ್ಷಣಗಳಿಂದ ನಾವು ಅದನ್ನು ಗುರುತಿಸಬಹುದು. ಭಗವಂತನನ್ನು ಹೇಗೆ ಗುರುತಿಸೋದು ಅನ್ನೋದು, ಅದ್ರ ಬಗ್ಗೆ ಭಗವಂತನ ಲಕ್ಷಣಗಳನ್ನು, ಅವನ ಕ್ರಿಯೇಷನ್ನ ನೋಡಿ ನಾವು ಗುರುತಿಸಬಹುದು ಅಂತ ವಿವರವಾಗಿ ಹೇಳಿದ್ದೀನಿ. ಹೀಗಿರೋದ್ರಿಂದ ವೇದಗಳು ಹೇಳ್ತಿರೋದು ಈ 3 ಅಸ್ತಿತ್ವಗಳು ಅನಾದಿ ಅನಂತ, ಯಾವತ್ತಿಗೂ ಇರುತ್ತೆ. ಈ 3 ಅಸ್ತಿತ್ವಗಳು ಒಂದು ಇನ್ನೊಂದರಲ್ಲಿ ಸೇರಿ ಹೋಗಲ್ಲ, ಒಂದು ಇನ್ನೊಂದಾಗಿ ಬದಲಾಗೋದಿಲ್ಲ. ಬದಲಾವಣೆ ಆದರೆ ಅದನ್ನು ರೂಪಾಂತರ ಅಂತಾರೆ ಹೊರತು ಇನ್ನೊಂದು ಅಸ್ತಿತ್ವ ಅಂತ ಹೇಳೋಕ್ಕಾಗಲ್ಲ. ಅದಕ್ಕೆ ಒಂದು ಉದಾಹರಣೆ ವಾಟರ್, ಐಸ್ ಆ್ಯಂಡ್ ವಾಟರ್ ವೇಪರ್. ಅಂದರೆ ನೀರು, ಮಂಜುಗಡ್ಡೆ ಮತ್ತು ನೀರಾವಿ ಅಂತ ಉದಾಹರಣೆ ಅಲ್ಲೂ ಕೂಡ ಕೊಟ್ಟಿದ್ದೆ. ಈ ಥರ ನೀರು ರೂಪಾಂತರ ಆಗಬಹುದೇ ಹೊರತು, ಅಂದರೆ ಇದು ಒಂದು ಉದಾಹರಣೆ, ಈ ಥರ ರೂಪಾಂತರ ಆಗ್ಬೋದೇ ಹೊರತು ನೀರಿನ ಇನ್ನೊಂದು ಅಸ್ತಿತ್ವ ಅದು ಅಂತ ಹೇಳೋಕ್ಕಾಗಲ್ಲ. ಮಂಜುಗಡ್ಡೆ ಅನ್ನೋದು, ಐಸ್ ಅನ್ನೋದು ನೀರನ್ನು ಬಿಟ್ಟು ಅದು ಇನ್ನೊಂದು ಅಸ್ತಿತ್ವ ಅಲ್ಲ, ನೀರಿನದೇ ಇನ್ನೊಂದು
ಭಾಗ, ಇನ್ನೊಂದು ರೂಪ ಅಷ್ಟೇ ಬಿಟ್ಟರೆ ಅದು ಒಂದು ಅಸ್ತಿತ್ವ ಅಂತ ಹೇಳೋಕ್ಕಾಗಲ್ಲ. ಅದೇ ರೀತಿ ಈ 3 ಅಸ್ತಿತ್ವಗಳು ಇಡೀ ಸೃಷ್ಟಿಯಲ್ಲಿ ಇದ್ದೇ ಇವೆ. ಇದು ಒಂದರೊಳಗೆ ಇನ್ನೊಂದು ಸೇರಿಕೊಳ್ಳಲ್ಲ, ಒಂದು ಇನ್ನೊಂದಾಗಿ ಬದಲಾಗಲ್ಲ. ಹಾಗಾಗಿ ಯಾವ ಆತ್ಮಗಳು ಕೂಡ ಭಗವಂತನಲ್ಲಿ ಸೇರ್ಕೊಂಡು ಬಿಡಲ್ಲ. ಅದು ಸೇರ್ಕೊಂಡು ಬಿಟ್ರೆ ಒಂದೇ ಅಸ್ತಿತ್ವ ಆಗ್ಬಿಡತ್ತೆ, 2 ಅಸ್ತಿತ್ವ ಅಂತ ಅನ್ನಿಸ್ಕೊಳ್ಳಲ್ಲ. ಇದು ವೇದಗಳ ಸಾರ. ನಾವು ಇದನ್ನು ಹಿಡ್ಕೊಂಡೇ ಹೋಗಬೇಕು. ಇದು ಪರಮ ಪ್ರಮಾಣ ಆಗಿರೋದ್ರಿಂದ, ತುಂಬಾ ವೈಜ್ಞಾನಿಕ ಮತ್ತು ತರ್ಕಬದ್ಧವಾಗಿದ್ದಾಗಿರೋದ್ರಿಂದ ನಾವು ಇದೇ ದಾರಿಯಲ್ಲೇ ಹೋಗಬೇಕಾಗತ್ತೆ. ಯಾಕೆ ಅಂದರೆ 2+2 ಎಲ್ರಿಗೂ 4 ಅಂತ ವೇದ ಒಂದು ಫಾರ್ಮುಲಾ ಕೊಟ್ಟಿದೆ ಅಂತ ನಾನು ಎಲ್ರಿಗೂ ಹೇಳ್ತಾನೆ ಇದ್ದೆ. ಇದು ಎಲ್ರಿಗೂ ಅನ್ವಯಿಸುವಂಥ ವಿಷಯ ಯಾವುದಿರುತ್ತೋ ಅದೇ ವೇದ, ಅದೇ ದಾರಿಯಲ್ಲೇ ಕೂಡ ನಾವು ಹೋಗಬೇಕಾಗತ್ತೆ. ಇನ್ನು ಮನುಷ್ಯನಿಗೆ ಲಿಮಿಟೇಷನ್ಸ್ ಬರೋದ್ರಿಂದ ಈ ಥರ ಒಂದು ತೊಂದರೆ ಬರುತ್ತೆ, ಅವರವರ ಅಭಿಪ್ರಾಯಗಳು ಬೇರೆ ಆಗುತ್ತೆ ಅನ್ನೋ ಕಾರಣದಿಂದ ನಾವು ವೇದಗಳನ್ನೇ ಪರಮ ಪ್ರಮಾಣ ಅಂತ ಸ್ವೀಕಾರ ಮಾಡಬೇಕಾಗತ್ತೆ. ಇನ್ನು ನಂಬಿಕೆ ಅನ್ನೋ ಪ್ರಶ್ನೆ ಬಂದಾಗ ನಾವೇನೂ ಮಾತಾಡೋಕ್ಕಾಗಲ್ಲ. ಯಾರಿಗೆ ಈ ವಿಷಯಗಳಲ್ಲಿ ನಂಬಿಕೆ ಇದೆ, ನಾವು ಇದನ್ನೇ ನಂಬ್ತೀವಿ ಅಂತ ಹೇಳೋರಿಗೆ ಯಾವತ್ತೂ ನಾವು ಒತ್ತಾಯ ಮಾಡೋದಕ್ಕಾಗೋದಿಲ್ಲ. ನಂಬಿಕೆ ಬೇರೆ, ಸತ್ಯ ಬೇರೆ. ಅದಕ್ಕೆ ವೇದಗಳು ಹೇಳುತ್ತೆ, ನಾನು ನಂಬುತ್ತೀನಿ ಆದ್ದರಿಂದ ಅದು ಸತ್ಯ ಅನ್ನೋದು ಒಂದು ವಿಷಯ, ಅದು ಸತ್ಯ ಆದ್ದರಿಂದ ನಾನು ನಂಬುತ್ತೀನಿ ಅನ್ನೋದು ಬೇರೆ. ನಂಬಿಕೆ ನಾನೇ ನಂಬಿದ್ದೀನಿ ಅಂತಾನೆ ನಾನು ನಂಬಿದ್ದೇ ಸತ್ಯ ಅಂತ ಹೇಳ್ತೀವಲ್ಲ, ಅದು ಬೇರೆ ಆಗುತ್ತೆ. ಆ ವಿಷಯದಲ್ಲಿ ನಾವು ತಲೆದೂರಿಸಿ ಏನೂ ಮಾತಾಡೋಕ್ಕಾಗಲ್ಲ. ಆದರೆ ಅದು ಸತ್ಯ ಆಗಿರೋದ್ರಿಂದ ಅದನ್ನು ನಾನು ನಂಬ್ತೀನಿ ಅನ್ನೋದಿದ್ದರೆ ಯಾವುದೇ ಪೂರ್ವಾಗ್ರಹಗಳಿಲ್ಲದೆ ನಾವು ಅದನ್ನು ಒಪ್ಕೋಬಹುದು. ಇವತ್ತೇನಾಗ್ಬಿಟ್ಟಿದೆ ಅಂದರೆ, ಯಾವುದೇ ಒಬ್ಬರನ್ನ ನಾವು ಒಪ್ಕೋತೀವಿ, ಅವರ ಸಿದ್ಧಾಂತಗಳ ಮೇಲೆ ನಾವು ನಡಿತೀವಿ ಅಂದ ತಕ್ಷಣವೇ ಇವ್ರು ಅವ್ರ ಫಾಲೋವರ್ಸು, ಎಷ್ಟೊಂದು ಮಹಾನುಭಾವರಿದ್ದಾರೆ, ಅವರೆಲ್ಲರ ಬಗ್ಗೆ ನಾವು ಯಾರೋ ಒಬ್ಬರು ಉದಾಹರಣೆ ಕೊಟ್ಬಿಟ್ರೆ ಇವ್ರು ಅವ್ರ ಫಾಲೋವರ್ ಆಗಿದ್ರೆ, ದಯಾನಂದ ಸರಸ್ವತಿಯವರು ಒಂದು ಒಳ್ಳೆ ವಿಚಾರ ಹೇಳಿದ್ದಾರೆ, ವೇದಗಳನ್ನು ಇಲ್ಲಿವರೆಗೂ ನಮ್ಮೆಲ್ಲರಿಗೂ ರಕ್ಷಿಸಿ ಕೊಟ್ಟಿದ್ದಾರೆ ಅಂತ ನಾವು ಹೇಳಿದ್ರೆ ಇವರು ದಯಾನಂದ ಸರಸ್ವತಿಯವರ ಫಾಲೋವರು, ಹಾಗಿದ್ರೆ ಇವರು ಆರ್ಯ ಸಮಾಜಿಗಳು ಅಂತ ಹೇಳ್ತಾರೆ. ಶಂಕರಾಚಾರ್ಯರ ಬಗ್ಗೆ ಹೇಳಿದ್ರೆ ಶಂಕರಾಚಾರ್ಯರ ಫಾಲೋವರು, ಇವರು ಮಧ್ವಾಚಾರ್ಯರ ಫಾಲೋವರು, ಅಥವಾ ಇವ್ರು ಹೀಗೆ, ಇವರು ಗಾಂಧಿವಾದಿ, ಇವರು ಆವಾದಿ, ಇವರು ಭಗತ್ ಸಿಂಗ್ ವಾದಿ, ಹೀಗೆ ನಾವು ಎಲ್ಲ ಇವತ್ತು ತುಂಬ ಕಲುಷಿತಗಳನ್ನು ನಮ್ಮ ಮೈಂಡಲ್ಲಿ ತುಂಬ್ಕೊಂಡ್ಬಿಟ್ಟಿದ್ದೀವಿ. ಯಾಕೆ ನಾವು ಎಲ್ಲರನ್ನೂ ಒಂದೇ ರೀತಿ, ಎಲ್ಲರೂ ಹೋಗ್ತಾ ಇರೋ ದಾರಿ ಅದರಲ್ಲಿ ಒಳ್ಳೇದೇನಿದೆ ತಗೋಬೇಕು ಅಷ್ಟೇ, ನಾವು ಇದರಲ್ಲಿ ನೀವ್ಯಾರು ಹಾಗಿದ್ರೆ ಇದನ್ನು ಹೇಗೆ ಮಾಡೋದು, ಅದನ್ನು ಹೇಗೆ ಮಾಡೋದು, ಈ ರೀತಿ ಈ ಮಟ್ಟಕ್ಕೆ ಯಾಕೆ ಇಳಿದ್ಬಿಟ್ಟಿದ್ದೀವಿ? ಯಾವಾಗ ಒಂದು ಭಯೋತ್ಪಾದಕನನ್ನು ಕೂಡ, ಒಂದು ಟೆರರಿಸ್ಟನನ್ನು ನಿಮ್ಮವನನ್ನಾಗಿ ಮಾಡಿಕೊಳ್ಳಿ ಅನ್ನೋವಂಥ ಅಷ್ಟು ವೈಶಾಲ್ಯತೆ ವಿಚಾರವನ್ನು ವೇದಗಳು ಹೇಳ್ತಿದೆ ಅಂದಾಗ ನಾವು ನಮ್ಮವರಲ್ಲೇ ಯಾಕೆ ಇಷ್ಟೆಲ್ಲ ಒದ್ದಾಡ್ತಾ ಇದ್ದೀವಿ ಅನ್ನೋದೊಂದು ಪ್ರಶ್ನೆ ಬರುತ್ತೆ. ಒಳ್ಳೆ ವಿಷಯಗಳು ಎಲ್ಲಿಂದಾನೇ ಬಂದ್ರೂ ಕೂಡ ನಾವು ಅವೆಲ್ಲವನ್ನು ನಮ್ಮ ಕಡೆಗೆ ಬರಲಿ, ಮಂಗಳಕರವಾದ ಶುಭ ವಿಷಯಗಳನ್ನು ಎಲ್ಲ ಕಡೆಯಿಂದ ನಮಗೆ ಬರಲಿ, ಆ ವಿಚಾರಗಳನ್ನು ನಾವು ಸ್ವೀಕಾರ ಮಾಡೋಣ ಅನ್ನೋವಂಥ ವಿಶಾಲವಾದ ಚಿಂತನೆಯನ್ನು ವೇದಗಳು ಹೇಳುತ್ತೆ. ಅಷ್ಟು ದೊಡ್ಡ ವಿಚಾರವನ್ನು ವೇದಗಳು ಕೊಡುತ್ತೆ. ಹಾಗಾಗಿ ಶಂಕರಾಚಾರ್ಯರು, ರಾಮಾನುಜಾಚಾರ್ಯರು, ಮಧ್ವಾಚಾರ್ಯರು ಸಾಮಾನ್ಯ ವ್ಯಕ್ತಿಗಳೇನಲ್ಲ. ಅವರು ಸಿಕ್ಕಾಪಟ್ಟೆ ವೇದಗಳಲ್ಲಿ ದುಡಿದು ಒಂದಷ್ಟು ಸಿದ್ಧಾಂತಗಳನ್ನು, ಅಭಿಪ್ರಾಯಗಳನ್ನು ಎಲ್ಲ ಜನರ ಮನಸ್ಸಿಗೆ ಹಾಕೋದಕ್ಕೆ ತುಂಬ ದುಡಿದಿದ್ದಾರೆ. ಎಲ್ಲರೂ ಕೂಡ ಅಷ್ಟೇ ಮುಖ್ಯ, ಅಷ್ಟೇ ಈಕ್ವಲ್. ವೈದಿಕ ವ್ಯಾಕರಣವನ್ನು ಪಾಣಿನಿಯವರು ಎಷ್ಟು ಅದ್ಭುತವಾಗಿ ತಿಳಿಸ್ಕೊಟ್ಟಿದ್ದಾರೆ. ಅದೇ ರೀತಿ ಸಾಂಖ್ಯ, ಯೋಗ, ವೈಶೇಷಿಕ, ನ್ಯಾಯ ದರ್ಶನಗಳು ಮತ್ತು ಉತ್ತರ ಮೀಮಾಂಸಾ, ಪೂರ್ವ ಮೀಮಾಂಸಾ ಇವೆಲ್ಲವನ್ನೂ ಕೂಡ ಇಷ್ಟು ಉಪನಿಷತ್ತುಗಳ ರೂಪದಲ್ಲಿ ಜನಸಾಮಾನ್ಯರಿಗೆ ಸುಲಭವಾಗಿ ಅರ್ಥ ಆಗಲಿ ಅಂತ ಎಷ್ಟು ಮಹಾನುಭಾವರು, ಎಷ್ಟು ಋಷಿಮುನಿಗಳು, ಎಷ್ಟು ದೊಡ್ಡ ದೊಡ್ಡ ವ್ಯಕ್ತಿಗಳು, ಎಷ್ಟು ಪಂಡಿತರು, ವಿದ್ವಾಂಸರು, ವಿದ್ವಜ್ಜನರು ಇದಕ್ಕೆಲ್ಲ ದುಡಿದಿದ್ದಾರೆ. ಅವರೆಲ್ಲರೂ ಕೂಡ ನಮ್ಮ ಭೂಮಿಗೆ, ಅವರೆಲ್ಲರೂ ಕೂಡ ಈ ಸೃಷ್ಟಿಗೆ ದೊಡ್ಡ ಕೊಡುಗೆಗಳೇ. ಯಾರು ಹೆಚ್ಚು ಅಲ್ಲ, ಯಾರು ಕಡಿಮೆನೂ ಖಂಡಿತ ಅಲ್ಲ. ಅವರೆಲ್ಲರೂ ಅಷ್ಟು ಕೆಲಸಗಳನ್ನು ಮಾಡಿಟ್ಟಿರೋದ್ರಿಂದ ಇವತ್ತು ನಾವು ಸ್ವಲ್ಪ ವಿಷಯಗಳನ್ನಾದರೂ ತಿಳ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇದೆ. ಹಾಗಾಗಿ ವಿತ್ ಡ್ಯೂ ರೆಸ್ಪೆಕ್ಟ್ ಟು ಆಲ್ ಆಫ್ ದೆಮ್, ಆಲ್ ನೋಬಲ್ ಪೀಪಲ್, ಆಲ್ ಸ್ಕಾಲರ್ಸ್, ಎಲ್ಲ ವಿದ್ವಾಂಸರು, ಎಲ್ಲ ಮಹಾನುಭಾವರು, ಎಲ್ಲ ಪಂಡಿತರಿಗೂ ತುಂಬ ಗೌರವಪೂರ್ವಕವಾಗಿ ನನ್ನದೊಂದು ನಮನ ತಿಳಿಸ್ತಾ, ನೀವೆಲ್ಲರೂ ಕೇಳ್ತಿರೋ ಪ್ರತಿಯೊಂದು ಪ್ರಶ್ನೆಗಳು ಕೂಡ ಒಂದೊಂದು ಮುತ್ತು. ಅಷ್ಟು ಚೆನ್ನಾಗಿದೆ. ಎಷ್ಟೋ ಪ್ರಶ್ನೆಗಳು ಎಷ್ಟೋ ವಿಚಾರದಲ್ಲಿ ನನ್ನನ್ನೇ ಚಿಂತನೆ ಮಾಡೋ ಹಾಗೆ ಮಾಡಿದೆ. ಹಾಗಾಗಿ ನಿಮ್ಮೆಲ್ಲರಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳು. ಎಲ್ಲ ಈ ಪಂಡಿತರು, ಈ ಎಲ್ಲ ವೇದ ವಿದ್ವಾಂಸರ
ವಿಷಯಗಳನ್ನು, ಅವರು ಕೊಟ್ಟಿರೋ ಕೊಡುಗೆ ವಿಚಾರಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ತಾ ಪ್ರಶ್ನೋತ್ತರ ಸಂಚಿಕೆಯಲ್ಲಿ ಒಂದಷ್ಟು ಪ್ರಶ್ನೆಗಳನ್ನು ತಗೊಳ್ಳೋದ್ರಿಂದ ಎಷ್ಟೋ ಪ್ರಶ್ನೆಗಳಿಗೆ ತುಂಬ ವಿವರವಾಗಿ ಉತ್ತರ ಕೊಡೋದಕ್ಕೆ ಸಾಧ್ಯ ಆಗಲ್ಲ, ಸಮಯದ ಅಭಾವ ಇರೋದ್ರಿಂದ. ಈ ವಿಡಿಯೋ ಸ್ವಲ್ಪ ದೊಡ್ಡದಾದರೂ ಪರವಾಗಿಲ್ಲ ಅಂತ ಈ ಎಪಿಸೋಡ್ನ ನಾನು ಇಷ್ಟೊಂದು ವಿಷಯಗಳನ್ನ ತಿಳಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಿದ್ದೀನಿ. ಅಭಿಲಾಷ್ ಅನ್ನೋರು ಮನಸ್ಸಿನ ಬಗ್ಗೆ ಪ್ರಶ್ನೆ ಕೇಳಿದಾಗ ತುಂಬ ವಿವರವಾಗಿ ಅದ್ರ ಬಗ್ಗೆ ಏನೇನು ಗೊತ್ತಿದೆಯೋ ಪ್ರತಿಯೊಂದನ್ನು ಹೇಳಿ ಮೇಡಮ್, ವಿಡಿಯೋ ಎಷ್ಟೇ ದೊಡ್ಡದಾದರೂ ಪರವಾಗಿಲ್ಲ ಅನ್ನೋ ಒಂದು ವಿಚಾರನ ಹೇಳಿದರು. ನನಗೆ ನಿಜವಾಗ್ಲೂ ಈ ವಿಷಯದಲ್ಲಿ ಇನ್ನೂ ತುಂಬ ವಿಷಯಗಳನ್ನ ತಿಳಿಸ್ಕೊಡ್ಬೇಕು ಆ ವಿಚಾರವಾಗಿ ಅಂತ ಇದೆ. ಖಂಡಿತ ಅದರ ಬಗ್ಗೆನೇ ಪ್ರತ್ಯೇಕವಾಗಿ ಒಂದು ಎಪಿಸೋಡ್ನ, ಒಂದು ವಿಡಿಯೋನ ನಾನು ಖಂಡಿತ ಮಾಡ್ತೀನಿ. ಈಗ ಮೇಲ್ನೋಟಕ್ಕೆ ಇಷ್ಟೊಂದು ವಿಷಯಗಳನ್ನ ತಿಳಿಸ್ಕೊಟ್ಟಿದ್ದೀನಿ. ಇನ್ನೊಂದು, ಈ ಸಿದ್ಧಾಂತಗಳನ್ನು ಒಪ್ಕೊಳ್ಳೋ ವಿಷಯದಲ್ಲಿ ನಮ್ಮೆಲ್ಲರಲ್ಲೂ ಬರೋ ತೊಂದರೆ ಏನು, ಯಾಕೆ ನಾವು ಒಬ್ರು ಹೆಚ್ಚು ಒಬ್ರು ಕಡಿಮೆ, ಇವರು ಅಂತ ನಾವು ಇದನ್ನೇ ಮಾಡ್ಕೊಂಡು ಓಡಾಡ್ತೀವಿ ಅಂತಂದರೆ, ಈ ಸಿದ್ಧಾಂತಗಳನ್ನು ನಾವ್ಯಾಕೆ ಅವರವರ ಅಭಿಪ್ರಾಯದ ಮೇಲೆ ಡಿಪೆಂಡ್ ಆಗುತ್ತೆ ಅಂತ ಹೇಳ್ತೀವಿ ಅಂದರೆ, ಎಷ್ಟೋ ವಿಷಯಗಳು ಅಂದರೆ ಶಂಕರಾಚಾರ್ಯರಾಗಲಿ ಆ 3 ಆಚಾರ್ಯರ ಜೊತೆಗೇ ನಾವು ಇದ್ದಿರೋರಲ್ಲ. ಯಾರು ಏನು ಬರೆದಿರ್ತಾರೋ ಅವ್ರ ಬಗ್ಗೆ ಅದನ್ನೇ ನಾವು ತಿಳ್ಕೊಂಡು ಅಷ್ಟನ್ನೇ ನಾವು ತಿಳ್ಕೊಳ್ಳೋಕೆ ಸಾಧ್ಯ. ಈಗ ನಾವು ಅವರ ಬಗ್ಗೆನೇ ಅಧ್ಯಯನ ಮಾಡಿದ್ರೂ ಕೂಡ, ಅವರು ಇಂಥ ಜಾಗದಲ್ಲಿ ಹುಟ್ಟಿದ್ರು, ಹೀಗೆ ಬೆಳೆದ್ರು, ಹೀಗಾದರೂ, ಇಂಥದನ್ನು ಕಂಡುಹಿಡಿದ್ರು, ಇಂಥ ಸಿದ್ಧಾಂತನ ಪ್ರತಿಪಾದಿಸಿದ್ರು ಅಂತಾನೆ ಓದ್ತೀವಿ ಬಿಟ್ಟರೆ, ನಾವು ಅದೇ ಜಾಗದಲ್ಲಿ ಅವ್ರ ಜೊತೆನೇ ಇದ್ದು ನೋಡಿರೋರಂತೂ ಅಲ್ಲ. ಇದಕ್ಕೆ ತುಂಬ ಕಲಬೆರಕೆ ಆಗಿರುವಂಥ, ತುಂಬ ಅವರ ಕೃತಿಗಳಲ್ಲಿ, ಅವರ ಗ್ರಂಥಗಳಲ್ಲಿ ತುಂಬ ಕಲಬೆರಕೆ ಆಗಿರುವಂಥ ಸಾಧ್ಯತೆಗಳು ಸಿಕ್ಕಾಪಟ್ಟೆ ಇದೆ. ನಮ್ಮ ಗುರುಗಳು ಅದ್ರ ಬಗ್ಗೆ ಅಧ್ಯಯನ ಮಾಡಿದ್ದಾರೆ. ಅವರು ಒಂದು ಎಕ್ಸಾಂಪಲ್ ಹೇಳಿದ್ದು ಯಾಕೆ ಹಾಗಾಗುತ್ತೆ ಅಂತಂದರೆ, ನಾವು ಚಿಕ್ಕ ಮಕ್ಕಳಿರುವಾಗ ಎಲ್ಲರೂ, ಈಗಲೂ ಎಷ್ಟೋ ಜನ ಟೆಲಿಫೋನ್ ಅಂತ ಒಂದು ಆಟ ಆಡ್ತೀವಿ. ಟೆಲಿಫೋನ್ ಅಂದರೆ ಒಂದು ಸರ್ಕಲ್ ಆಗಿನೋ ಅಥವಾ ಒಂದು ದೊಡ್ಡ ಲೈನ್ ಆಗಿನೋ ಒಂದು 10, 15, 20 ಜನ, ಎಷ್ಟು ಜನ ಇರ್ತೀವಿ, ನಿಂತ್ಕೊಳ್ಳೋದು. ಒಬ್ಬರ ಕಿವಿಯಲ್ಲಿ ಏನೋ ಒಂದು ಶಬ್ದ ಹೇಳ್ತೀವಿ ಅಥವಾ ಒಂದು ಸೆಂಟೆನ್ಸ್ ಹೇಳ್ತೀವಿ. ಒಂದು ವಾಕ್ಯವನ್ನು ಅವರ ಕಿವಿಯಲ್ಲಿ ನಾವು ಹೇಳಿದಾಗ ಅವರು ಇನ್ನೊಬ್ರಿಗೆ ಹೇಳೋದು, ಅವರು ಇನ್ನೊಬ್ರಿಗೆ ಹೇಳೋದು, ಹೀಗೆ ಅದು ಸರ್ಕಲ್ ಫುಲ್ ಸುತ್ತಕೊಂಡು ಬರಬೇಕು. ಮತ್ತೆ ಅದು ವಾಪಸ್ ಯಾರು ಹೇಳಿರ್ತಾರೋ ಅವ್ರ ಕಿವಿಗೆ ಬರೋ ಅಷ್ಟರಲ್ಲಿ ಅದರ ಅರ್ಥನೇ ಬೇರೆ ಆಗಿ ಹೋಗಿರುತ್ತೆ. ಅಂದರೆ ನಾವು ಯಾವುದೋ ಒಂದು ವಾಕ್ಯವನ್ನು ಹೇಳಿದ್ವಿ ಅಂತ ಅಂದ್ಕೊಳ್ಳಿ, ಅದು ಅಲ್ಲೋಗಿ ಒಂದು ಕಟ್ಟಾಗಿ, ಒಂದು ಜಾಸ್ತಿಯಾಗಿ, ಒಂದು ಸೇರಿಸಿ, ಒಂದು ಕಡಿಮೆ ಮಾಡಿ ಹೇಳಿಕೊಂಡು ಕೊನೆಗೆ ಮತ್ತೆ ಯಾರು ಹೇಳಿರ್ತಾರೋ ಅವನ ಹತ್ರ ಬರೆಯೋದಕ್ಕೆ ನಾವು ಹೇಳಿದ ಸೆಂಟೆನ್ಸ್, ವಾಕ್ಯನೇ ಬೇರೆ ಆಗಿರುತ್ತೆ, ನಮಗೆ ತಲುಪಿರೋ ವಾಕ್ಯನೇ ಬೇರೆ ಆಗಿ ಹೋಗಿರುತ್ತೆ. ಹೀಗೆ ಎಷ್ಟೋ ಜನ ಅವರು ಸಿದ್ಧಾಂತವನ್ನು ಅಥವಾ ಅವರ ವಿಚಾರಗಳನ್ನು, ಅವರ ಅಭಿಪ್ರಾಯಗಳನ್ನು ಯಾವ ರೀತಿ ಪ್ರತಿಪಾದಿಸುತ್ತಾರೆ ಅನ್ನೋದು ಅಲ್ಲಿಂದ ನಮಗೆ ಅವರಿಂದ ಬರ್ಕೊಂಡು ಬಂದಿರೋ ಎಷ್ಟೋ ಕೈಗಳು ಬದಲಾಗಿ ನಮಗೆ ಸಿಗುವಂಥ ಗ್ರಂಥಗಳಲ್ಲಿ ಎಷ್ಟೋ ಕಲಬೆರಕೆ ಆಗೋಗಿರುತ್ತೆ. ಮಹಾಭಾರತದಲ್ಲೂ ಕೂಡ ಈ ಒಂದು ವಿಚಾರ ನಡೆದಿದೆ. ಬರೀ 25,000 ಶ್ಲೋಕಗಳಿರುವಂಥ ಮಹಾಭಾರತ ಇವತ್ತು 1,00,000 ಶ್ಲೋಕಗಳವರೆಗೂ ತಲುಪಿದೆ. 1,00,000+ ಶ್ಲೋಕಗಳವರೆಗೂ ತಲುಪಿದೆ ಅಂತಂದರೆ ಎಷ್ಟೆಲ್ಲ ಮಧ್ಯದಲ್ಲಿ ಸೇರಿಸಿರುವಂಥದ್ದಾಗಲಿ ತೆಗೆದಿರುವಂಥದ್ದಾಗಲಿ ಇರಬಹುದು. ತುಂಬ ಕಲಬೆರಕೆ ಆಗೋದ್ರಿಂದ ನಾವು ಯಾರ ಬಗ್ಗೆನೂ ಹೀಗೆ ಅಂತ ತಿಳ್ಕೊಳ್ಳೋಕ್ಕಾಗಲ್ಲ. ಅದಕ್ಕೆ ಒಂದೇ ಚಿಕ್ಕ ಉದಾಹರಣೆ ಅಂತಂದರೆ, ಶಂಕರಾಚಾರ್ಯರು ಸ್ತ್ರೀ ಶೂದ್ರರಿಗೆ ವೇದದ ಅಧಿಕಾರ ಇಲ್ಲ, ಅಧ್ಯಯನ ಮಾಡೋ ಹಾಗಿಲ್ಲ, ಅಕಸ್ಮಾತ್ ಸ್ತ್ರೀ ಶೂದ್ರರು ಅದನ್ನು ಕೇಳಿಸ್ಕೊಂಡ್ರೆ ಅವರ ಕಿವಿಗಳಲ್ಲಿ ಅರಗನ್ನು ತುಂಬಿ ಕಾದ ಸೀಸೆನ ಉಯ್ಯಬೇಕು, ಇಲ್ಲ ಅಂದರೆ ಅವರು ಉಚ್ಚಾರಣೆ ಮಾಡಿದ್ರೆ ಅವರ ನಾಲಿಗೆಯನ್ನು ಕತ್ತರಿಸ್ಬೇಕು, ಅವರು ಫುಲ್ ಅಧ್ಯಯನ ಮಾಡಿ ಅಳವಡಿಸ್ಕೊಂಡ್ಬಿಟ್ರೆ ಅವರ ದೇಹವನ್ನೇ ಪೀಸಾಗಿ ಕತ್ತರಿಸಬೇಕು ಅಂತ ಹೇಳಿದ್ದಾರೆ ಅಂತ ಎಷ್ಟೋ ಗ್ರಂಥಗಳಲ್ಲಿ ಹೇಳ್ತಾರೆ. ಅವರ ಬಗ್ಗೆ ಅಧ್ಯಯನ ಮಾಡುವಾಗ ತಮ್ಮ ತಾಯಿಯ ಬಗ್ಗೆ ಮತ್ತು ಸ್ತ್ರೀಯ ಬಗ್ಗೆ ಅಪಾರವಾದ ಗೌರವ ಇರುವಂಥ ಶಂಕರಾಚಾರ್ಯರು ಸ್ತ್ರೀಯರು ವೇದಗಳನ್ನು ಓದಬಾರ್ದು ಅಂತ ಹೇಳೋರು ಶಾರದೆಯನ್ನು ಯಾಕೆ ಪೂಜಿಸ್ತಾ ಇದ್ರು? ಶಾರದೆ ಸ್ತ್ರೀನೇ ಅಲ್ವಾ? ಶಾರದಾ ದೇವಿ ಅಂತ ಯಾಕೆ ಪೂಜಿಸ್ತಿದ್ರು? ಶಾರದಾ ಪೀಠ ಅಂತ ಯಾಕೆ ಮಾಡ್ತಾ ಇದ್ರು? ಅದು ಅಲ್ಲದೆ ಆ್ಯಕ್ಚುಲಿ ಅದು ಆಮ್ನಾಯ ಪೀಠ. ಆಮ್ನಾಯ ಅಂದರೆ ವೇದ. ಆಮ್ನಾಯ ಪೀಠ ಅವರು ರಚಿಸಿದ್ದು ಶಾರದಾ ಪೀಠ ಅಲ್ಲ. ತುಂಬ ಆಳವಾಗಿ ಅಧ್ಯಯನ ಮಾಡಿರೋರಿಗೆ, ಅದರ ಬಗ್ಗೆ ತಿಳ್ಕೊಳ್ಳೋ ಆಸಕ್ತಿ ಇರೋರು ಅಧ್ಯಯನ ಮಾಡಿದಾಗ ಅರ್ಥ ಆಗುತ್ತೆ. ಅಧ್ಯಯನ ಮಾಡಿರೋರಿಗೆ ಗೊತ್ತಿರುತ್ತೆ. ಅಹಿಂಸೆಯನ್ನು ಪಾಲಿಸುವಂಥ ವೇದಗಳ ಅತ್ಯದ್ಭುತ ಜ್ಞಾನ ಇರುವಂಥ ಶಂಕರಾಚಾರ್ಯರು ಹಿಂಸೆಯ ಪಾಲನೆಯನ್ನು ಹೇಳೋದಕ್ಕೆ, ಹಿಂಸೆ ಮಾಡೋದಕ್ಕೆ, ಪ್ರಚೋದಿಸೋದಕ್ಕೆ ಸಾಧ್ಯನಾ? ಅದಕ್ಕೆ ಇವತ್ತು ನಾವು ತಿಳ್ಕೊಬೇಕಾಗಿದೆ. ಎಷ್ಟೆಲ್ಲ ವಿಷಯಗಳು ನಿಜ, ಎಷ್ಟೆಲ್ಲ ಕಲಬೆರಕೆ ಆಗಿದೆ ಅಂತ ತಿಳ್ಕೊಬೇಕಾಗತ್ತೆ. ವೇದಗಳನ್ನು ಅಷ್ಟೊಂದು ಅದ್ಭುತವಾಗಿ ಅಧ್ಯಯನ ಮಾಡಿರೋ ಶಂಕರಾಚಾರ್ಯರು ಇವತ್ತು ನಾವು ಚಿಂತನೆ ಮಾಡಬೇಕಾಗಿದೆ, ಯೋಚನೆ ಮಾಡಬೇಕಾಗಿದೆ.
ನವಕೋಟಿ ನಾರಾಯಣ ಅಂತ ಹೇಳ್ಕೊಂಡಿರೋ ಪುರಂದರದಾಸರು ಆಗಿನ ಕಾಲಕ್ಕೆ 7 ಕೋಟಿ ಅಂದರೆ ಎಷ್ಟು ಸಂಪತ್ತು ಅಂತ ನೀವೇ ಲೆಕ್ಕ ಹಾಕೋಬಹುದು. ಬೇಡ ಅಂತ ಬಿಟ್ಟು ದಾಸರಾಗಿ ಬಂದಿರೋ ಪುರಂದರದಾಸರು ಲಕ್ಷ್ಮೀ ಬಾರಮ್ಮ ಅನ್ನುವಂಥ ಸಾಂಗ್ ಬರೆಯೋದಕ್ಕೆ ಸಾಧ್ಯನಾ? ಕನಕವೃಷ್ಟಿಯ ಕರೆಯುತ್ತ ಬಾರೆ ಅಂತ ಹೇಳೋದಕ್ಕೆ ಸಾಧ್ಯನಾ? 9 ಕೋಟಿ ನವಕೋಟಿ ನಾರಾಯಣ ಅಂತಲೇ ಅವ್ರಿಗೆ ಹೆಸರಿಟ್ಟು 9 ಕೋಟಿ ಆಸ್ತಿ ಇರೋವಂಥ ವ್ಯಕ್ತಿ ಮತ್ತೆ ನೀನು ಬಾ ಅಂತ ಲಕ್ಷ್ಮಿನ, ಹಾಗಿದ್ರೆ ಲಕ್ಷ್ಮೀನೇ ಬಾ ಅಂತ ಕರೆಯೋ ಹಾಗಿದ್ದಿದ್ರೆ, ಸಂಪತ್ತು ಬೇಕು ಅಂತ ಹೇಳೋ ಹಾಗಿದ್ದಿದ್ರೆ ಅಷ್ಟೊಂದು ಸಂಪತ್ತನ್ನು ಬಿಟ್ಟ್ಯಾಕೆ ಬರ್ತಾ ಇದ್ರು? ಇವೆಲ್ಲನೂ ಇವತ್ತು ನಾವು ವಿಚಾರ ಮಾಡಬೇಕಾದ ಅವಶ್ಯಕತೆ ಇದೆ, ಚಿಂತನೆ. ಅದಕ್ಕಿಂತ ಹೆಚ್ಚಾಗಿ ಇದರಲ್ಲಿ ಆಳವಾದ ಅಧ್ಯಯನ ಮಾಡಬೇಕಾದ ಅವಶ್ಯಕತೆ ಇವತ್ತು ನಮ್ಮೆಲ್ಲರಿಗೂ, ಎಲ್ಲ ಆಸಕ್ತರು, ಎಲ್ಲ ಜಿಜ್ಞಾಸುಗಳಿಗೂ ಇದೆ. ನಾವೆಲ್ಲರೂ ಸೇರಿ ಇದನ್ನು ಅಧ್ಯಯನ ಮಾಡಿ ಸತ್ಯ ಏನು ಅನ್ನೋದನ್ನು ತಿಳ್ಕೊಳ್ಳೋ ಪ್ರಯತ್ನ ಮಾಡೋಣ. ಆದರೂ ಇವೆಲ್ಲ ಒಂದು ಪಕ್ಕದಲ್ಲಿ ಇದ್ರೂ ಕೂಡ ನಾವು ಪರಮ ಪ್ರಮಾಣವಾದ ವೇದಗಳನ್ನು, ಎಲ್ಲರಿಗೂ ಅನ್ವಯಿಸುವಂಥ ವೇದಗಳನ್ನು ನಾವು ಪಾಲಿಸೋಣ, ಎಲ್ಲರೂ ನಮ್ಮ ಜೀವನಕ್ಕೆ ಅಳವಡಿಸ್ಕೊಳ್ಳೋಣ. ಸ್ತ್ರೀ ಶೂದ್ರರು ಅಂತ ಬರುವಾಗ ಶೂದ್ರರು ಅನ್ನೋ ಜಾತಿ ಪದ್ಧತಿನೇ ವೇದಗಳಲ್ಲಿ ಇಲ್ಲ ಅಂದಮೇಲೆ ವೇದಗಳನ್ನು ಅಷ್ಟು ಚೆನ್ನಾಗಿ ಅಧ್ಯಯನ ಮಾಡಿರುವಂಥ ಶಂಕರಾಚಾರ್ಯರು ಶೂದ್ರರು ಅನ್ನೋದು ಒಂದು ಜಾತಿ, ಅವರು ಕೀಳು ಅನ್ನೋ ವಿಚಾರನ ಹೇಳಕ್ಕೆ ಸಾಧ್ಯನಾ ಅನ್ನೋದು ಕೂಡ ನಾವು ಯೋಚನೆ ಮಾಡಬೇಕಾಗತ್ತೆ. ಈ ಥರ ತುಂಬ ವಿಷಯಗಳಿದೆ. ಇವೆಲ್ಲದ ವಿಷಯಗಳನ್ನು ಕೂಡ ಮುಂದಿನ ವೇದಿಕ ಮಂತ್ರಗಳಲ್ಲಿ ಒಂದೊಂದನ್ನೇ ಬಿಡಿಸ್ಕೊಳ್ತಾ ಹೋದಾಗೆ ನಮಗೆ ಸತ್ಯ ದರ್ಶನ ಆಗೋದಕ್ಕೆ ಸಾಧ್ಯ ಆಗತ್ತೆ. ಸತ್ಯ ದರ್ಶನನ ಮಾಡಿಕೊಂಡು ಯಾವುದು ಸತ್ಯನೋ, ಯಾವುದು ಇಡೀ ಸಮಾಜದ ಹಿತದಲ್ಲಿದೆಯೋ ಅದನ್ನು ನಾವೆಲ್ಲರೂ ಪಾಲಿಸೋಣ, ಅದನ್ನು ನಾವೆಲ್ಲರೂ ಅಳವಡಿಸ್ಕೊಳ್ಳೋಣ ಅಂತ ಹೇಳ್ತಾ ಮುಂದಿನ ಭಾಗದಲ್ಲಿ ಮತ್ತೊಂದಷ್ಟು ವೈದಿಕ ವಿಚಾರಗಳು, ವೈದಿಕ ಚಿಂತನೆಗಳು, ವೇದ ಮಂತ್ರಗಳ ಜೊತೆ ಎಲ್ಲರೂ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.